ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಜೀವ ಸ್ವರೂಪನು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಅತಿಶಯವಾದ ಕಾರ್ಯಗಳನ್ನು ಮಾಡುವಾತನೂ ಆಗಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಈ ತಿಂಗಳಲ್ಲಿ ನಾವು ಮುಂದಕ್ಕೆ ನಡೀತಾ ಇದ್ದೇವೆ, ನಂಬಿಕೆಯಿಂದ ನಡೀತಾ ಇದ್ದೇವೆ. ಇವತ್ತು ದೇವರು ಒಂದು ಒಳ್ಳೆಯ ಸಂದೇಶವನ್ನು, ಅದು ದೇವರ ಮಕ್ಕಳಿಗೆ ಉತ್ತೇಜನ ಮಾಡಬೇಕೆಂದು ದೇವರು ಬೆಳಿಗ್ಗೆ ನನ್ನನ್ನು ಪ್ರೇರೇಪಿಸಿದರು. ಆ ಪ್ರೇರೇಪಣೆ ವಾಕ್ಯ ಖಂಡಿತವಾಗಿ ಪ್ರತಿ ಕ್ರೈಸ್ತರು ನೋಡಬೇಕಾಗಿರುವುದು, ಕೇಳಬೇಕಾಗಿರುವ ಸಂದೇಶ ಇದಾಗಬೇಕೆಂದು ನಾನು ನೆನೆಸುವಂಥವನಾಗಿದ್ದೇನೆ. ಸುಮಾರು ದಿನಗಳ ಹಿಂದೆ ನಾನು ಒಬ್ಬ ವ್ಯಕ್ತಿಯ ಸಾಕ್ಷಿಯನ್ನು ಹೇಳಿದ್ದೆ. ಅವರು ಸೆಂಟ್ ಅಗಸ್ಟಿನ್ ಎಂಬುದಾಗಿ ಅವರ ಹೆಸರು. ಆತನು ಬಹಳ ಪೋಖರಿ, ಬಹಳ ಕೆಟ್ಟತನ. ಎಷ್ಟು ಕೆಟ್ಟತನ ಅಂತ ಹೇಳಿದ್ರೆ, ನಾನು ಹೇಳಿದ್ದೇನೆ, ಅವರ ತಾಯಿಗೆ ಅನೇಕರು ಊರಿನವರೆಲ್ಲ ಹೇಳ್ತಾ ಇದ್ದರು, ಬಂದು ಹೇಳ್ತಾ ಇದ್ರಂತೆ, ಎಂಥ ಮಗನನ್ನು ಹೆತ್ತಿದ್ದೀಯಾ, ಇಂಥ ಮಗನು ಇರೋದಕ್ಕಿಂತ ಹಾಳಾಗಿ ಹೋಗೋದು ಒಳ್ಳೆಯದು. ಯಾಕೆಂದರೆ ಅಷ್ಟೊಂದು ಕೆಟ್ಟತನಗಳು, ಲೌಕಿಕತನಗಳು ಆತನಲ್ಲಿ ತುಂಬಿ ತುಳುಕುತ್ತಾ ಇದ್ದವು. ಎಲ್ಲ ಕೆಲಸ, ಎಲ್ಲ ನೀಚ ಕೃತ್ಯಗಳು, ಎಲ್ಲ ಕೆಟ್ಟ ಕೆಲಸಗಳು ಅವನಲ್ಲಿದ್ದವು. ಇಂಥ ಕೆಟ್ಟತನ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ. ಆದರೆ ಈ ರೀತಿ ಜನರು ಬಂದು ಆತನ ಕುರಿತಾಗಿ, ಆತನ ವಿಷಯದಲ್ಲಿ ಬಹಳ ವೇದನೆಯನ್ನು ಕೊಡುತ್ತಿದ್ದಾಗ ಅವರ ತಾಯಿಯವರು ಬಹಳ ವೇದನೆ ಪಟ್ಟು, ಬಹಳ ನೊಂದುಕೊಂಡು ದೇವರ ಬಳಿಯಲ್ಲಿ, ದೇವರೇ, ನೀನು ಆ ಮಗುವನ್ನು ನನಗೆ ಕೊಟ್ಟಿದ್ದೀಯಾ, ಆದರೆ ಆ ಮಗನು ಕೆಟ್ಟು ಹೋಗಿದ್ದಾನೆ. ನೀನೊಂದು ವೇಳೆ ಆ ಮಗನನ್ನು ಸರಿಪಡಿಸಿಕೊಟ್ರೆ ಸರಿಪಡಿಸಿಕೊಡು, ಇಲ್ಲ ಅಂದರೆ ಆ ಮಗನನ್ನು ತಗೊಂಡ್ಬಿಡು ಅನ್ನುವಷ್ಟರ ಮಟ್ಟಿಗೆ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಅಷ್ಟೊಂದು ವೇದನೆ ಪಡ್ತಾ ಇದ್ದಾಗ ಒಂದು ದಿವಸ ನೋಡುವಾಗ ಕಣ್ಮರೆ ಆಗಿಬಿಟ್ಟ. ಎಲ್ಲೋದ್ನೋ ಗೊತ್ತಿಲ್ಲ. ಆದರೆ ತಾಯಿ ಬಹಳ ಕಷ್ಟಪಡ್ತಾ ಇದ್ಲು, ಬಹಳ ವೇದನೆ ಪಡ್ತಾ ಇದ್ಲು. ಆಗ ಆ ಮಗಳು ಎಷ್ಟೋ ಕಡೆ ಹುಡುಕಿದ್ಲು, ಪ್ರಯಾಸಪಟ್ಟಳು, ಸಿಗಲಿಲ್ಲ. ಎಲ್ಲೋದ್ರೋ ಗೊತ್ತಿಲ್ಲ, ಏನಾದರೂ ಗೊತ್ತಿಲ್ಲ, ಬಹಳ ಕಳವಳ. ಆದರೆ ದೇವರ ವಾಕ್ಯ ಆ ಮಗಳಿಗೆ ನೆನಪಿಸಿದ್ದೇನೆಂದರೆ, ನೀನು ನಿನ್ನ ಕಷ್ಟ, ಪ್ರಯಾಸ, ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕು, ನಿನ್ನ ಮಗನನ್ನು ದೇವರ ಕೈಯಲ್ಲಿ ಕೊಟ್ಟುಬಿಡು ಅನ್ನುವಂಥ ಪ್ರೇರೇಪಣೆ ಇವತ್ತು ನಾವು ಓದುವಂಥ ವಾಕ್ಯದ ಮೂಲಕವಾಗಿ ಆಕೆಗೆ ಸಿಕ್ಕಿತು. ಆಗ ನಾವು ನೋಡ್ತಾ ಇದ್ದೇವೆ, ಆ ಮಗಳು ಪ್ರಾರ್ಥಿಸಿದಂಥ ಪ್ರಾರ್ಥನೆ, ನಿರಂತರ ಪ್ರಾರ್ಥನೆ ಏನಾಯಿತು ಗೊತ್ತಾ? ಕೆಲವು ವರ್ಷಗಳ ನಂತರ ಒಂದು ನ್ಯೂಸ್ ಬಂತು. ಏನ ನ್ಯೂಸ್ ಗೊತ್ತಾ? ಅಮ್ಮ, ನಿಮ್ಮ ಮಗ ಎಲ್ಲೋ ಇದ್ದಾನಂತೆ ಗೊತ್ತಾಗಿದೆ. ಅಯ್ಯೋ, ನನ್ನ ಮಗನಿದ್ದಾನ ಇನ್ನು? ಹಾಗಾದರೆ ಅವನು ಒಳ್ಳೆಯವನಾಗಿದ್ದರೆ ಬದುಕಿರಲಿ, ಕೆಟ್ಟವನಾಗಿದ್ದರೆ ಸತ್ತೋಗಲಿ ಅಂತ ಅಂದುಕೊಳ್ತಾ ಇದ್ದಂಥ ತಾಯಿಗೆ ಒಂದು ಶುಭ ಸುದ್ದಿ ಬಂತು. ಏನ ಶುಭ ಸುದ್ದಿ ಗೊತ್ತಾ? ಬಂದು ಹೇಳ್ತಾರೆ, ನಿನ್ನ ಮಗನು, ಆ ಪಾಪಿಯಾದಂಥ ಮಗನು, ಆ ಇಂಗ್ಲೀಷಲ್ಲಿ ಚೆನ್ನಾಗಿದೆ, ನಿನ್ನ ಮಗ ಆ ಸಿನ್ನರ್, ಆ ಕೆಟ್ಟವನು ಸಿನ್ನರ್ ಅಗಸ್ಟಿನ್ ಇದ್ದಾನಲ್ಲ, ಅವನಿವಾಗ ಸಿನ್ನರ್ ಅಲ್ಲಂತೆ, ಇವಾಗ ಅವನು ಸೇಂಟ್ ಅಗಸ್ಟಿನ್ ಅಂತೆ ಅಂತ ಹೇಳ್ದ. ಆಮೇನ್. ಅಂದರೆ ಅದರ ಅರ್ಥ ಗೊತ್ತಾ? ಪಾಪಿ, ಕೆಟ್ಟವನು, ದುಷ್ಟನು ಅಂತ ಹೇಳುತ್ತಿದ್ದಂಥ ಅಗಸ್ಟಿನ್ ಈಗ ಏನಾಗಿದ್ದಾನೆ ಗೊತ್ತಾ? ಸಂತನಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ, ನೀತಿವಂತನಾಗಿದ್ದಾನೆ ಎಂದು ಹೇಳ್ತಾನೆ. ತಾಯಿಯ ಸಂತೋಷಕ್ಕೆ ಮಿತಿಯೇ ಇಲ್ಲ. ಓಹ್, ನನ್ನ ಮಗನು ಸಂತ. ಅಂದರೆ ಈ ರೋಮನ್ ಕ್ಯಾಥಲಿಕದಲ್ಲಿ ಎಲ್ಲ ಸೇಂಟ್ ಅಂದರೆ ಒಂದು ಪರಿಶುದ್ಧನು, ಒಂದು ಉನ್ನತನು, ಮಹೋನ್ನತನು, ಅಂದರೆ ಒಂದು ನೀತಿವಂತನು ಅಂತ ಹೇಳ್ತಾರೆ, ಸೇಂಟ್ ಅಂತ. ಆ ಮಗಳು ತಾಯಿ, ಅಪ್ಪ, ನಾನು ಮಾಡಿದ ಪ್ರಾರ್ಥನೆ ನೀನು ಕೇಳಿಸಿಕೊಂಡು, ಮಗನು ಬದುಕಿದ್ರೆ ಅವನು ಚೆನ್ನಾಗಿರಬೇಕು, ಅವನು ಚೆನ್ನಾಗಾಗಿಲ್ಲ ಅಂದರೆ ಅವನು ಇಲ್ಲದೆ ಹೋಗಲಿ ಅಂತ ಪ್ರಾರ್ಥನೆ ಮಾಡಿದೆ. ನೀವು ನನ್ನ ಭಾರವನ್ನೆಲ್ಲ ಹೊತ್ತುಕೊಂಡು ನನಗೆ ಕೃಪೆಯನ್ನು ತೋರಿಸಿದ್ದೆ ಎಂದು ಹೇಳಿದ. ಆ ಸೆಂಟ್ ಅಗಸ್ಟಿನ್ ಹೇಳಿದಂಥ ಒಂದು ಮಾತು ಇಂಗ್ಲೀಷಲ್ಲಿ ಈ ರೀತಿಯಾಗಿದೆ, ಅವರ್ ಹಾರ್ಟ್ಸ್ ಆರ್ ರೆಸ್ಟ್ಲೆಸ್ ಅಂಟಿಲ್ ದೇ ಫೈಂಡ್ ರೆಸ್ಟ್ ಇನ್ ದಿ ಓ ಲಾರ್ಡ್ ಅಂತ ಬರೀತಾನೆ. ಅಂದರೆ, ಓ ಕರ್ತನೆ, ನಿನ್ನಲ್ಲಿ ವಿಶ್ರಾಂತಿ ಪಡೆಯುವವರೆಗೆ ನಮ್ಮ ಹೃದಯಗಳು ಚಂಚಲವಾಗಿವೆ, ಅವು ಸ್ಥಿರವಾಗಿಲ್ಲ ಎಂದು ಬರೀತಾನೆ. ಆಮೇಲೆ ನೋಡ್ರಿ, ಒಂದು ಜೀವಿತ, ಒಂದು ವ್ಯಕ್ತಿ, ಒಂದು ಜೀವಿತಗಳೇನಾಗ್ತಾವೆ ಗೊತ್ತಾ? ಬಹಳ ವಿಶ್ರಾಂತಿ ಇಲ್ಲದೆ, ನೆಮ್ಮದಿ ಇಲ್ಲದೆ, ಸಮಾಧಾನ ಇಲ್ಲದೆ, ಸಂತೃಪ್ತಿ ಇಲ್ಲದೆ ಜೀವನ ಮಾಡುತ್ತಿರುವಾಗ ದೇವರ ವಾಕ್ಯ ನಮಗೆ ಹೇಳುತ್ತದೆ, ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ
8ನೆಯ ವಾಕ್ಯದಲ್ಲಿ. ಈ ವಾಕ್ಯ ದೇವರು ನನಗೆ ನೆನಪಿಸಿದ್ದು ಬೆಳಿಗ್ಗೆ ಮತ್ತಾಯ 11:28. ಯಾರಿಗೆ ಗೊತ್ತಿಲ್ಲ ಈ ವಾಕ್ಯ? ಎಲ್ಲರಿಗೂ ಗೊತ್ತು. ಏನು ವಾಕ್ಯ? ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಆಮೇನ್. ಒಂದು ಸಣ್ಣ ಪ್ರಾರ್ಥನೆ ಮಾಡೋಣಪ್ಪ. ಇವತ್ತು ಯಾರೆಲ್ಲ ಕಷ್ಟಪಡುವವರಿದ್ದಾರೋ, ದುಃಖಿಸುವವರಿದ್ದಾರೋ, ವೇದನೆ ಪಡುವವರಿದ್ದಾರೋ, ಬಾಧೆ ಪಡುವವರಿದ್ದಾರೋ, ಅವರೆಲ್ಲರೂ ನಿಮ್ಮ ಬಳಿಗೆ ಬನ್ನಿರಿ ಸ್ವಾಮಿ. ಅವರು ಬರುವಾಗ ನೀನು ಹೇಳಿದ್ದಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನೋ ಎಂದು ಹೇಳಿದ್ದೀರಪ್ಪ. ಹಾಗಾದರೆ ನಿಮ್ಮ ಬಳಿಗೆ ಪ್ರಯಾಸಪಟ್ಟು, ಭಾರವ ಹೊತ್ತು, ಕಷ್ಟವ ಪಟ್ಟು, ರೋಗದಿಂದ, ದುಃಖದಿಂದ, ಸಾಲದಿಂದ, ಕಣ್ಣೀರಿನಿಂದ ಬಂದವರಿಗೆ ಇವತ್ತಿನ ವಾಕ್ಯವು ಆಶೀರ್ವಾದ ತರಬೇಕು, ಧೈರ್ಯ ತರಬೇಕು, ನೀವು ಮಾತನಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಮಾತನಾಡುವವರು ನೀವೇ, ಕೇಳುವ ಪ್ರತಿ ಹೃದಯವನ್ನು ತೆರೆದು ಆಶೀರ್ವದಿಸಬೇಕೆಂಬುದಾಗಿ ಯೇಸುವಿನ ಬಳಿಗೆ ಬಂದು ಪ್ರಾರ್ಥಿಸುತ್ತಾ ಬೇಡುವ ಪ್ರತಿಯೊಬ್ಬ ಹೃದಯವನ್ನು ತೆರೆಯಬೇಕೆಂದು ನಮ್ಮ ರಕ್ಷಕನು ಮಾತನಾಡುವಾತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ದೇವಜನರೇ, ಇಲ್ಲಿ ವಾಕ್ಯ ಹೇಳ್ತದೆ, ಎಲೈ ಕಷ್ಟಪಡುವವರೇ. ಹಾಗಾದರೆ ಈ ಲೋಕದಲ್ಲಿ ಕಷ್ಟಪಡುವವರು ಯಾರು, ಸುಖ ಪಡುವವರು ಯಾರು? ನೀವು ಕೇಳಿಸ್ಕೊಂಡಿರ್ತೀರಾ, ಕೆಲವು ಸಾರಿ ಕೆಲವರು ಕಷ್ಟಾರ್ಜಿತ, ಇನ್ನೊಬ್ಬರ ಸುಖ ಅಲ್ವಾ? ನಾವು ಹೇಳ್ತಾ ಇರ್ತೇವೆ, ಹಾವು, ಈ ಸರ್ಪ ಎಲ್ಲಿ ವಾಸ ಮಾಡ್ತದಂತೆ? ಈ ಹುಳುಗಳು ಏನು, ಈ ಗೆದ್ದಲು ಹುಳುಗಳು, ಇರುವೆಗಳು ಕಟ್ಟಿದಂಥ ಸ್ಥಳದಲ್ಲಿ ಅವು ಕಷ್ಟಪಟ್ಟು ಅಲ್ಲಿ ಕಟ್ಟೋದು, ಈ ಹಾವು ಹೋಗಿ ಅಲ್ಲಿ ವಾಸ ಮಾಡೋದು. ಈ ಮಧ್ಯಕಾಲದಲ್ಲಿ ಒಬ್ಬ ವ್ಯಕ್ತಿ ಬಹಳ ಫೇಮಸ್ಸು, ಗೊತ್ತಿರೋ ಅವರ ಹೆಸರು ನಾನು ಹೇಳೋಕೆ ಹೋಗಲ್ಲ. ಅವ್ರು ಹೇಳಿದ್ರು, ವಾರಕ್ಕೆ 70 ತಾಸು ಕೆಲಸ ಮಾಡಬೇಕು ನೀವು. ಎಷ್ಟು ತಾಸು? 70 ತಾಸು. ಅಂದರೆ 6.5 ದಿನ. ವಾರಕ್ಕೆ ಎಷ್ಟು ದಿನಗಳು? 7 ದಿನಗಳು ತಾನೇ. ಆ 7 ದಿನಗಳಿರುವಾಗ ಆ 7 ದಿನಗಳಲ್ಲಿ 6.5 ದಿನ ನೀವು ಕೆಲಸ ಮಾಡಬೇಕು. ಎಷ್ಟು ದಿನ? 6.5 ದಿನ ಕೆಲಸ ಮಾಡಬೇಕು. ಆಗಲೇ ಅವ್ರು ಹೇಳೋದೇನು ಗೊತ್ತಾ? ನಮ್ಮ ದೇಶ ಉದ್ಧಾರ ಆಗೋದು ಅಂತ. ದೇಶ ಉದ್ಧಾರ ಆಗೋದಲ್ಲ, ಅವರು ಉದ್ಧಾರ ಆಗಬೇಕು, ಸ್ವಂತ ಉದ್ಧಾರ ಆಗಬೇಕು. ಈಗ ಕಂಪನಿಗಳಲ್ಲಿ ತಗೊಳ್ಳುವಾಗ ಏನು ಮಾಡ್ತಾರೆ ಗೊತ್ತಾ? ಕೆಲಸ ನೀವು 6 ಅವರ್ಸ್ ಡ್ಯೂಟಿ ಅಷ್ಟೇ, 5 ಅವರ್ಸ್ ಡ್ಯೂಟಿ ಅಷ್ಟೇ ಅಂತಾರೆ. ಕರೆಕ್ಟಾಗಿ ನಿಮ್ಮನ್ನು 5 ಅವರ್ಗೆ 6 ಅವರ್ಗೆ ಬಿಡ್ತಾರಾ? ಬಿಡಲ್ಲ. ಏನು ಮಾಡ್ತಾರೆ? ಯಾರೋ ಒಬ್ಬೊಬ್ಬರು ಇರ್ತಾರೆ, ಒಳ್ಳೆಯವರು ಇಲ್ಲ ಅಂತಲ್ಲ. ಆದರೆ ನಾವು ಅನೇಕರನ್ನ ನೋಡುವಾಗ ಏನು ಮಾಡ್ತೀವಿ ಗೊತ್ತಾ? ಈ ಕಂಪನಿಗಳಲ್ಲಿ ಅವರು ಹೇಳಿದಂತೆ ನಡೆಸ್ಕೊಳ್ಳೋದಿಲ್ಲ. ಏನು ಮಾಡ್ತಾರೆ? ಅವರು 6 ತಾಸು ಅಂದ್ಬಿಟ್ಟು ಅವರು ಬರುವಾಗ ಅಷ್ಟೇನೆ ಲೆಕ್ಕ, ಹೋಗುವಾಗ ಬಿಡೋದೇ ಇಲ್ಲ. ಇನ್ನು ಸ್ವಲ್ಪ ಮಾಡ್ರಿ, ಇದು ಮುಗಿಸ್ಬಿಟ್ಟು ಹೋಗ್ರಿ, ಇದು ಮಾಡಿಬಿಟ್ಟು ಹೋಗ್ರಿ, ಅವ್ರು ಬರಲಿ, ಇನ್ನು ಕೆಲವರು ರಿಲೀಸ್ ಮಾಡಬೇಕು, ನಿಮ್ಮನ್ನು ರಿಲೀವ್ ಮಾಡಬೇಕು ಅಂತ ಹೇಳಿ ಕಷ್ಟ ಕೊಡ್ತಾ ಇರ್ತಾರೆ. ದೇವರು ನಮಗೆ ಹೇಳುವಂಥ ಕಾರ್ಯ ಏನು ಗೊತ್ತಾ? ನೋಡಿ, ಜನರು 6.5 ದಿನ ಕೆಲಸ ಮಾಡಿದ್ರೆ ಇನ್ನು ಅರ್ಧ ದಿನ ಏನಿದು? ಈ ಸಿಟಿಗಳಲ್ಲೆಲ್ಲ ಟ್ರಾವೆಲ್ ಮಾಡೋದಕ್ಕೆ 1 ಅವರ್ 2 ಅವರ್ ಆಗಿಬಿಡ್ತದೆ. ಹಾಗಾದರೆ 2 ಅವರ್ ಈ ಕಡೆ, 2 ಅವರ್ ಆ ಕಡೆ, 10 ಅವರ್ ಇಲ್ಲಿ. ದಿನದಲ್ಲಿ 14 ತಾಸು ಆಫೀಸ್ಗಳಲ್ಲಿ ಕೆಲಸ ಮಾಡಿದ್ರೆ ಏನು ಲಕ್ಷಗಳಲ್ಲಿ ಕೊಡ್ತಾರಾ? ಇಲ್ಲ, ಕೊಡೋದು ಕಡಿಮೆ ಸಂಬಳ. ಒಳ್ಳೆ ವಿದ್ಯಾಭ್ಯಾಸ ಉಳ್ಳವ್ರನ್ನ ಇವಾಗ ತಗೊಳ್ಳಲ್ಲ. ಯಾಕೆ ಗೊತ್ತಾ? ಅವ್ರಿಗೆ ಜಾಸ್ತಿ ಸಂಬಳ ಕೊಡಬೇಕು. ವಿದ್ಯಾಭ್ಯಾಸ ಕಡಿಮೆ ಇರೋರನ್ನ ತಗೊಳ್ಳೋದು, ಜಾಸ್ತಿ ದುಡಿಸ್ಕೊಳ್ಳೋದು. ಅಂದರೆ ಲೋಕದ ನಿಯಮ ಏನು ಗೊತ್ತಾ? ನೀವು ಕಷ್ಟಪಡ್ತಾನೇ ಇರಬೇಕು, ನೀವು ಅವರ ದಾಸತ್ವದಲ್ಲೇ ಇರಬೇಕು, ಅವ್ರು ಹೇಳಿದ ಹಾಗೇ ನಡೀಬೇಕು. ನಿಮಗಂತ, ನಿಮ್ಮ ಕುಟುಂಬಕ್ಕಂತ, ನಿಮ್ಮ ಮನಸ್ಸಿಗಂತ ಸಮಾಧಾನ ಇಲ್ಲದೇ ಇರಬೇಕು. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಕಷ್ಟಪಡುವವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯೇಸು ಸ್ವಾಮಿ ನೀವು ಕೆಲಸ ಮಾಡಬೇಡ್ರಿ, ದುಡಿಬೇಡ್ರಿ, ಆಫೀಸ್ಗೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದಾರಾ? ಹಾಗಂತಲ್ಲ. ದೇವರ ವಾಕ್ಯದಲ್ಲಿ ನಿಯಮ ಇದೆ, ನೀವು 6 ದಿವಸಗಳು ದುಡಿಯಿರಿ, ಆದರೆ 7ನೇ ದಿವಸ ಇಲ್ಲವೇ ವಿಶ್ರಾಂತಿ ದಿವಸ, ಇಲ್ಲವೇ ಸಬ್ಬತ್ ದಿವಸ, ಅದು ಯಾರ ದಿವಸ? ದೇವರ ದಿನ ಅದು. ನೋಡಿ, ನಾವು 7 ದಿನ ಕೆಲಸ ಮಾಡಿ, 24 ತಾಸು ಕೆಲಸ ಮಾಡಿ, ದುಡ್ದು ಪ್ರಯಾಸ ಪಟ್ಟು ಏನು ಹೊತ್ಕೊಂಡು ಹೋಗ್ತೀವಿ? ಏನಾದರೂ ಹೊತ್ಕೊಂಡು ಹೋಗ್ತೀವಾ? ಏನು ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಶರೀರ ಬಲಹೀನ ಆಗ್ತದೆ, ಮನಸ್ಸು ಬಾಧೆ ಪಡುತ್ತದೆ, ಕುಟುಂಬಗಳಲ್ಲಿ ಸಮಯ ಕಳೆಯೋಕ್ಕಾಗಲ್ಲ.
ಇದು ಬೇರೆಯವರಿಗೆ ಲಾಭ, ನಮಗೆ ನಷ್ಟ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಮಕ್ಕಳೇ ಯಾಕೆ ಸುಮ್ಮನೆ ಕಷ್ಟಪಡ್ತಾ ಇದ್ದೀರಾ, ಯಾಕೆ ಸುಮ್ಮನೆ ವೇದ ಪಡ್ತಾ ಇದ್ದೀರಾ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ. ನೋಡಿ, ಎಷ್ಟೋ ಜನಕ್ಕೆ ವಾರ ಎಲ್ಲ, ನನಗೆ ನಿನ್ನೆ ಒಬ್ಬ ಸಹೋದರಿ ಕಾಲ್ ಮಾಡಿದ್ರು. ಆ ಸಹೋದರಿ ಕಾಲ್ ಮಾಡಿ ಹೇಳ್ತಾ ಇದ್ರು, ಅಯ್ಯ ಇಷ್ಟು ದಿನಗಳು ನಮ್ಮ ಮೇಲೊಬ್ಬ ಅಧಿಕಾರಿ ಇದ್ದರು, ಪ್ರಿನ್ಸಿಪಾಲು, ಅವ್ರು ಹೇಳ್ತಾ ಇದ್ರು ನೀವು ಭಾನುವಾರ ರಜೆ ತಗೊಳ್ಳಿ ಚರ್ಚ್ಗೆ ಹೋಗ್ರಿ ಅಂತ ಹೇಳ್ತಾ ಇದ್ರು. ಈಗ ದೇವರಂದ್ರೆ ಆಗದೆ ಇರುವಂತ ಒಬ್ಬ ವ್ಯಕ್ತಿ ಬಂದ್ಬಿಟ್ಟಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಆಯ್ತು ಮೊದ್ಲು ಹೆಂಗಿತ್ತೋ ರೂಲ್ಸ್ ನನಗೆ ಗೊತ್ತಿಲ್ಲ, ಈಗ ನಾನು ಹೇಳ್ತಾ ಇದ್ದೀನಿ, ಇವತ್ತು ಈ ಭಾನುವಾರ ಮಾತ್ರ ಇಲ್ಲ, ನಿನ್ನೆ ದಿನದಲ್ಲಿ ಹೋಗಿ ಮಾತ್ರ ನೀವು ಆರಾಧನೆ ಮಾಡ್ಕೊಂಬರ್ರಿ, ನೆಕ್ಸ್ಟ್ ಭಾನುವಾರದಿಂದ ನಾನು ನಿಮಗೆ ರಜಾ ಕೊಡಲ್ಲ, ನಿಮ್ಮಿಷ್ಟ ಕೆಲಸ ಮಾಡ್ತಿರೋ ಬಿಡ್ತಿರೋ ಅಂತ ಹೇಳ್ತಾ ಇದ್ದಾರೆ. ಪಾಸ್ಟರ್ ಅವ್ರೇನು ಹೇಳಿದ್ರು ಗೊತ್ತಾ, ಒಂದೇ ಮಾತು, ಪಾಸ್ಟರ್ ನೀವು ಪ್ರಾರ್ಥನೆ ಮಾಡಿ, ನಮಗೆ ವಾರ ಎಲ್ಲ ಕಷ್ಟ ಕೊಟ್ಟರು ಪರವಾಗಿಲ್ಲ, ಹಿಂಸೆ ಮಾಡಿದ್ರೂ ಪರವಾಗಿಲ್ಲ, ಆಲಯಕ್ಕೆ ಹೋಗಿಲ್ಲ ಅಂದರೆ ನಮಗೆ ನೆಮ್ಮದಿನೇ ಇಲ್ಲ, ದೇವರ ವಾಕ್ಯ ಕೇಳಿಲ್ಲ ಅಂದರೆ ನಮಗೆ ಸಮಾಧಾನ ಆಗೋದಿಲ್ಲ. ನೀವು ಪ್ರಾರ್ಥನೆ ಮಾಡ್ರಿ, ಅವರ ಹೃದಯ ಆದರೂ ಬದಲಾಗಬೇಕು, ಇಲ್ಲ ಅಂದರೆ ನಮಗೆ ಬೇರೆ ಕೆಲಸ ಆದರೂ ಸಿಗಬೇಕು. ಆಮೇಲೆ ಎಷ್ಟು ಈಸಿಯಾಗಿ ಹೇಳ್ತಾರೆ ಅಂದರೆ ಅದರ ಅರ್ಥ, ನಾವು ದೇವರ ಸಮ್ಮುಖದಲ್ಲಿ ಇರುವಾಗಲೇ ನಮಗೆ ಧೈರ್ಯ, ನಮಗೆ ಸಮಾಧಾನ, ನಮಗೆ ಸಂತೋಷ. ಅದನ್ನು ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಲೋಕದಲ್ಲಿ ಎಷ್ಟು ದುಡ್ಡು ಮಾಡಿದ್ರೂ ತೃಪ್ತಿ ಇಲ್ಲ. ಸಾಕು ಅನ್ನೋದು ಏನಾದರೂ ಇದೆಯಾ ದುಡ್ಡಲ್ಲಿ? ಯಾವುದರಲ್ಲಿ? ಒಂದು ವೇಳೆ ಊಟದಲ್ಲಿ ಮಾತ್ರ ಸಾಕು ಅಂತಾರಂತೆ, ಇನ್ನು ಉಳಿದ್ರೆ ಯಾವುದರಲ್ಲಿ ಕೂಡ ಸಾಕು ಅನ್ನಲ್ಲ. ನೀವೇನೇ ವಸ್ತುಗಳು ಕೊಡ್ರಿ, ಹಣ ಕೊಡ್ರಿ, ಬೇರೆ ಏನೇ ಕೊಡ್ರಿ, ಸಾಕು ಅನ್ನಲ್ಲ. ಹೊಟ್ಟೆಗೆ ಊಟ ಕೊಟ್ಟು ತುಂಬಿದ ಮೇಲೆ ಸಾಕು ಅಂತೀವಿ ಅಂತೆ. ನೋಡಿ, ಆ ರೀತಿಯಾಗಿ ಲೋಕವು ನಮಗೆ ಕಷ್ಟ ಕೊಡೋದಕ್ಕೂ, ನಮ್ಮನ್ನು ಉಪಯೋಗಿಸಿಕೊಳ್ಳೋದಕ್ಕೂ, ನಮ್ಮನ್ನು ಹಾಳು ಮಾಡುವುದಕ್ಕೂ, ದಾಸತ್ವದಲ್ಲಿಟ್ಟುಕೊಳ್ಳೋದಕ್ಕೂ ನೋಡ್ತದೆ. ಆದರೆ ದೇವರೇನು ಹೇಳ್ತಾರೆ, ನಿಮ್ಮನ್ನು ಬಿಡುಗಡೆ ಮಾಡ್ತೀನಿ, ನಿಮಗೆ ವಿಶ್ರಾಂತಿ ಕೊಡ್ತೀನಿ, ನಿಮಗೆ ಸಮಾಧಾನ ಕೊಡ್ತೀನಿ ಅಂದರೆ. ಆದರೆ ಜನರಿಗೆ ಅದು ಇಷ್ಟ ಇಲ್ಲ. ಇನ್ನು ಹೋಗಿ ಹೋಗಿ ಅದರಲ್ಲಿ ಸಿಕ್ಕಾಕೊಳ್ತಾ ಇರ್ತಾರೆ. ನಾವು ಏನಾದರೂ ದುಡ್ದು ಏನು ಸಾಧನೆ ಮಾಡೋಕ್ಕಾಗುತ್ತೆ? ದೇವರು ಹೇಳ್ತಾನೆ, ವಿಶ್ರಾಂತಿ ತಗೊಳ್ರಿ, ರೆಸ್ಟ್ ಮಾಡ್ರಿ. ಇದು ಕ್ರೈಸ್ತರೆಲ್ಲರಿಗೂ ದೇವರು ಹೇಳೋದು. ಯಾಕೆ? 6 ದಿನ ನೀವು ಕಷ್ಟಪಟ್ಟಿದ್ರೆ 7ನೇ ದಿನ ನೀವು ರೆಸ್ಟ್ ಮಾಡ್ರಿ. ರೆಸ್ಟ್ ಅಂದ್ರೆ ಏನು? ಮಲ್ಕೊಂಡು ನಿದ್ದೆ ಮಾಡೋದಲ್ಲ. ಕರ್ತನಲ್ಲಿ ಹೋಗಿ ನಾವು ಪಟ್ಟ ಪ್ರಯಾಸ ಎಲ್ಲ, ಈ 10 ತಿಂಗಳು ಇಲ್ಲವೇ ಕಳೆದ ವಾರ, ಕಳೆದ ತಿಂಗಳು ಆದಂಥ ಎಲ್ಲ ವೇದನೆ ಭಾರಗಳನ್ನೆಲ್ಲ ದೇವರ ಹತ್ರ ಹೋಗ್ಬಿಟ್ಟು ನಾವು ಇಡಬೇಕು. ಆತನು ನಮ್ಮನ್ನೇನು ಮಾಡ್ತಾನೆ? ಬಿಡುಗಡೆ ಮಾಡ್ತಾನೆ. ಈ ಸೈಂಟ್ ಅಗಸ್ಟಿನ್ಗೆ ಗೊತ್ತಾಗಿದ್ದೇನು ಗೊತ್ತಾ? ಈ ಸೈಂಟ್ ಅಗಸ್ಟಿನ್ಗೆ ಗೊತ್ತಾಯಿತು, ಎಲ್ಲಿಯವರೆಗೂ ನಮ್ಮ ಮನಸ್ಸು ನಾವು ಕರ್ತನಲ್ಲಿ ವಿಶ್ರಾಂತಿ ಹೊಂದೋದಿಲ್ವೋ, ನಮ್ಮ ಜೀವಿತದಲ್ಲಿ ಎಲ್ಲಿ ವಿಶ್ರಾಂತಿ ನಮಗೆ ಸಿಗೋದೇ ಇಲ್ಲ. ಈ ದಿನಗಳಲ್ಲಿ ಈ ಸುಖಕ್ಕಾಗಿ ಜನರು ಎಲ್ಲೆಲ್ಲೆಲ್ಲಿ ಹೋಗ್ತಾರೆ ಗೊತ್ತಾ? ಸಿನಿಮಾ ಥಿಯೇಟರ್ಗಳಿಗೆ ಹೋಗ್ತಾರೆ, ಪಬ್ಗಳಿಗೆ ಹೋಗ್ತಾರೆ, ಬಾರ್ಗಳಿಗೆ ಹೋಗ್ತಾರೆ ಅಲ್ವಾ, ಸುತ್ತಕ್ಕೆ ಹೋಗ್ತಾರೆ, ಕುಡಿಯೋಕ್ಕೆ ಹೋಗ್ತಾರೆ, ಕೆಟ್ಟತನಕ್ಕೆ ಹೋಗ್ತಾರೆ. ಎಲ್ಲಿ ಖುಷಿ ಕೊಡ್ತದಾ ಅಂತೇಳಿ ಎಷ್ಟು ದೂರ ಆದರೂ ಹೋಗ್ತಾ ಇರ್ತಾರೆ. ಆದರೆ ಹುಡುಕಿಕೊಂಡು ಹೋಗುವಂಥದ್ದಲ್ಲ ದೇವರು ಹೇಳ್ತಾ ಇರೋದು, ನಾನೇ ನಿಮ್ಮ ಬಳಿಗೆ ಬರುತ್ತೇನೆ, ನಾನೇ ಬಂದು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು ದೇವರು ವಾಕ್ಯ ಹೇಳ್ತದೆ. ದೇವರು ಇಷ್ಟೊಂದು ಆಪ್ಷನ್ಸು, ಇಷ್ಟೊಂದು ಏನೋ ಸಂತೋಷದ ಕಾರ್ಯಗಳನ್ನು ನಿಮಗೆ ನಾನು ಕೊಡ್ತೀನಿ ಅಂತ ಬಂದ್ರೂ ದೇವರ ಹತ್ರಕ್ಕೆ ಬರಲಿಕ್ಕೆ ಮನುಷ್ಯರಿಗೆ ಇಷ್ಟ ಇಲ್ಲ. ನೋಡಿ, ಅದೇ ಹೇಳ್ತದೆ ಅದಕ್ಕೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ. ಏನು ಹೊರೆ ಹೊತ್ತವರೇ? ಏನೋ ಒಂದು ಹೊರೆಯನ್ನು ನಾವು ಹೊತ್ಕೊಂಡಿದ್ದೀವಿ. ಏನು ಹೊತ್ಕೊಂಡಿದ್ದೀವಿ? ವಾಕ್ಯವನ್ನು ಕೇಳುವಂಥ ನಮ್ಮಲ್ಲಿ ಒಂದು ಹೊರೆ ಇದೆ, ಚಿಂತೆ ಇದೆ, ಭಯ ಇದೆ. ಇದು ನಡೆಯಲಿಲ್ಲವಲ್ಲ, ಇದು ಆಗಲಿಲ್ಲವಲ್ಲ, ಇದು ಸಿಗಲಿಲ್ಲವಲ್ಲ, ನಾನು ಅಂದುಕೊಂಡಂತೆ ಆಗಲಿಲ್ಲವಲ್ಲ ಅನ್ನುವಂಥ ಕಾರ್ಯಗಳು ನಮ್ಮಲ್ಲಿ ಇದ್ದೇ ಇದೆ. ಅದೇ ನಮ್ಮ ಹೊರೆ. ಆದರೆ ದೇವರೇನು ಹೇಳ್ತಾರೆ? ನಿಮ್ಮ ಚಿಂತಾಭಾರಗಳನ್ನೆಲ್ಲ ನನ್ನ ಮೇಲೆ ಹಾಕಿರಿ. ಹಾಕಿರಿ ಅಂದ್ರೆ ಏನು? ಕೊಟ್ಬಿಡ್ಬೇಕು ದೇವ್ರ ಕೈಯಲ್ಲಿ. ಹಾಕ್ಬಿಡೋದು ಅಂದ್ರೆ ಅಲ್ಲಿ ಹಾಕ್ಬಿಡೋದು. ನಾವೇ ಎತ್ಕೊಂಡಿದ್ರೆ ಆಗದಂಗೆ ಆಗುತ್ತಾ? ಇಲ್ಲ. ನಾವೇನು ಮಾಡ್ತೀವಿ? ಕೆಲವು ಸಾರಿ ನಾವೇ ಚಿಂತೆ ಮಾಡ್ತಾ ಇರ್ತೀವಿ, ನಾವೇ ದುಃಖ ಪಡ್ತಾ ಇರ್ತೀವಿ, ನಾವೇ ವೇದನೆ ಪಡ್ತಾ ಇರ್ತೀವಿ. ಅದರ ಕುರಿತಾಗಿ ದೇವರು ಹೇಳ್ತಾನೆ, ನಿಮ್ಮ ಎಲ್ಲ ಹೊರೆಗಳನ್ನು ನನ್ನ ಮೇಲೆ ಹಾಕಿರಿ ಎಂದು ದೇವರು ವಾಕ್ಯ ಹೇಳಿದೆ. ಯೋಹಾನನು ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ, ಯೋಹಾನ 6:37ರಲ್ಲಿ, ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ಡಾಕ್ಟರ್ಗಳೇನು ಮಾಡ್ತಾರೆ ಗೊತ್ತಾ?
ಆಸ್ಪತ್ರೆಗಳೇನು ಮಾಡ್ತಾರೆ ಗೊತ್ತಾ? ಒಂದು ವೇಳೆ ಸೀರಿಯಸ್ ಕೇಸು ದುಡ್ಡಿರೋರು ಬಂದರೆ, ಚೆನ್ನಾಗಿರೋರು ಬಂದರೆ ಏನು ಅಡ್ಡಿ ಹೇಳಲ್ಲ, ಬನ್ನಿ ಬನ್ನಿ ನಾವೇನಾದರೂ ಮಾಡ್ತೀವಿ ಅಂತಾರೆ. ಒಂದು ವೇಳೆ ಅವರು ಬಡವರು ತುಂಬ ಸೀರಿಯಸ್ ಕೇಸ್ ಆದರೆ ನಮ್ಮ ಹಾಸ್ಪಿಟ್ಲಲ್ಲಿ ಆಗಲ್ಲ, ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬಿಡಿ. ಹಾಸ್ಪಿಟ್ಲ್ ಇರೋದು ಏನಕ್ಕೆ? ಟ್ರೀಟ್ಮೆಂಟ್ ಕೊಡೋದಕ್ಕೆ. ಆ ಟ್ರೀಟ್ಮೆಂಟ್ಗೆ ಬಂದವ್ರನ್ನ ಆಗಲ್ಲ ಅಂತ ಕಳಿಸ್ಬಿಡ್ತಾರೆ ಅಲ್ವಾ? ಎಷ್ಟೋ ಜನರು ನಾವು ಕೆಲಸ ಕೊಡ್ತೀವಿ, ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಲೋನ್ಗೆ ಹೋದಾಗ, ಕೆಲಸಕ್ಕೆ ಹೋದಾಗ, ಸಹಾಯಕ್ಕೆ ಹೋದಾಗ ಅವ್ರೇನು ಮಾಡ್ತಾರೆ? ಇಲ್ಲಿ ಆಗಲ್ಲ, ಬೇರೆ ಕಡೆ ಹೋಗ್ರಿ ಅಂತ. ಅದರ ಅರ್ಥ ಏನು ಗೊತ್ತಾ? ನಂಬಿ ಬಂದವರನ್ನ ತಳ್ಳಿ ಬಿಡುವುದು. ಲೋಕವು, ಆಸ್ಪತ್ರೆಗಳು, ಅಧಿಕಾರಿಗಳು, ಕೆಲವು ಸಾರಿ ಈ ರಾಜಕೀಯ ವ್ಯಕ್ತಿಗಳು ಲೆಟರ್ನ ತಗೊಳ್ತಾರೆ. ನಾವು ನೋಡ್ತೀವಮ್ಮ, ನಾವೇನಾದರೂ ಮಾಡ್ತೀವಮ್ಮ, ನೀವು ಹೋಗಿ, ಧೈರ್ಯವಾಗಿ ಹೋಗಿ ಅಂತಾರೆ. ಈಸ್ಕೊಂಡು ಆ ಕಡೆ ಹಾಕಪ್ಪ ಇದನ್ನ ಅಲ್ವಾ? ನಮ್ಮ ಮುಂದೆ ನಗನಗ್ತಾ ಓಟ್ ಹಾಕ ಕೇಳಕ್ಕೆ ಬಂದಾಗ ಹೆಂಗೆ ಬರ್ತಾರೆ? ಅಮ್ಮ ನಮಸ್ಕಾರ. ಈ ಹೆಂಗಸರು ಒಂದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ನಾನು ಸೆರಗಿಡ್ತೀನಿ, ಅಮ್ಮ ಏನಾದರೂ ಸೆರಗು ಹಾಕ್ಕೊಡಿ ಅಂದರೆ ಸೆರಗು ಒಡ್ಡಿದ್ರೆ ಅದರ ಅರ್ಥ ಬೇಡ್ಕೊಂಡಂಗೆ. ಸೆರಗು ಒಡ್ತಾ ಇದ್ದೀನಿ, ನನಗೆ ನಿಮ್ಮ ಮತ ಬೇಕಮ್ಮ. ಆಮೇಲೆ ಕಾಣಿಸೋದೇ ಇಲ್ಲ ಅಲ್ವಾ? ಆಮೇಲೆ ಕಾಣಿಸೋದೇ ಇಲ್ಲ ಅವರು. ಅಂದರೆ ಅಧಿಕಾರಿಗಳು ಹಂಗೆ, ನಾವು ಮಾಡ್ಕೊಡ್ತೀವಮ್ಮ, ನಾವಿದ್ದೀವಲ್ವಾ, ನಾವಿರೋದು ಏನಕ್ಕೆ ಇರೋದು? ಲಂಚ ಕೊಟ್ಟರೆ ಕೆಳಗಡೆಯಿಂದ ನಿನ್ನ ಕೆಲಸ ಆಗುತ್ತೆ. ಏನು ಕೊಟ್ಟಿಲ್ವಾ? ಅದು ಆ ಪೈಪರು ಈಗ ಅವ್ರ ಮುಂದೆ ತಗೋಪ್ಪ, ಈಗ ಇವ್ರು ನೋಡು, ನೀನು ಮಾಡಿಕೊಡು. ಅವರೇನಾದರೂ ಆಮೇಲೆ ಬಂದು, ಸಾರ್ ನೀನು ಹೇಳಿದ್ರು, ಆಲ್ರೆಡಿ ಪಿ ಎಗಳಿಗೆ ಗೊತ್ತಿರುತ್ತೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ. ಕೊಡೋದಷ್ಟೇ, ತಗೋಪ್ಪ ಆಗಪ್ಪ ಅಷ್ಟೇ. ಆದರೆ ದೇವರು ಆ ರೀತಿ ಮಾಡ್ತಾರಾ? ದೇವರು ಜನರ ಮುಂದೆ ನಿಮ್ಮನ್ನು ಅಂಗೀಕಾರ ಮಾಡಿಕೊಂಡು ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ದೇವರು ಇಲ್ಲ ಅಂತಾರ? ಇಲ್ಲ, ಆ ರೀತಿ ಮಾಡೋನಲ್ಲ ದೇವರು. ದೇವರ ವಾಕ್ಯ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನನ್ನ ಬಳಿಗೆ ಬರುವ ರೋಗಿಯಾದರೂ, ಸಾಲಗಾರನಾದರೂ, ಕುಟುಂಬದ ಕೊರತೆ ಇದ್ದರೂ, ವೈಯಕ್ತಿಕ ಜೀವಿತದಲ್ಲಿ ಏರುಪೇರುಗಳಿದ್ದರೂ ನೀನು ನನ್ನ ಬಳಿಗೆ ಬಾ, ನಾನು ನಿನ್ನನ್ನು ತಳ್ಳಿ ಬಿಡೋದಿಲ್ಲ. ನನ್ನ ಕೈಯಲ್ಲಿ ಆಗಲ್ಲ ಅಂತಾರ ದೇವರು? ನಾನು ನಿನಗೆ ಮಾಡಲ್ಲ ಅಂತಾರ ದೇವರು? ಇಲ್ಲ. ಎಲ್ಲ ರೋಗಗಳನ್ನು ವಾಸಿ ಮಾಡುವ ಅಧಿಕಾರ, ಎಲ್ಲ ಮನಸ್ಸುಗಳಿಗೆ ಸಮಾಧಾನ ಕೊಡಲಿಕ್ಕೆ ಇರುವ ಅಧಿಕಾರ, ಎಲ್ಲ ದೆವ್ವ, ಪೀಡೆ, ಪಿಶಾಚಿಗಳು, ಶಾಪಗಳ ಕೃತ್ಯಗಳು, ಮಾಟಮಂತ್ರದ ಕೃತ್ಯಗಳನ್ನು ಲಯ ಮಾಡಲಿಕ್ಕಿರುವಂಥ ಅಧಿಕಾರ, ಎಂತಹ ಕುಟುಂಬವನ್ನು ಒಂದು ಮಾಡಲಿಕ್ಕಿರುವಂಥ ಅಧಿಕಾರ, ಮರಣಿಸಿದವನ್ನು ಕೂಡ ಜೀವಗೊಳಿಸುವಂಥ ಶಕ್ತಿ ಉಳ್ಳಂಥ ಅಧಿಕಾರ ಯೇಸುವಿನ ಬಳಿಯಲ್ಲಿದೆ. ಆಮೆನ್. ದೇವರು ಅಂಥ ಅಧಿಕಾರವನ್ನು ಹೊಂದಿದ್ದಾನೆ. ಆತನ ಬಳಿಗೆ ಬರುವವರನ್ನ ಆತನು ತಳ್ಳಿ ಬಿಡುವುದೇ ಇಲ್ಲ. ನೋಡಿ ಎಷ್ಟು ಒಳ್ಳೆ ಮಾತು ಹೇಳ್ತಾರೆ. ನನ್ನ ಬಳಿಗೆ ಬರುವವರನ್ನ ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಈ ಮತ್ತಾಯ 11ನೇ ಅಧ್ಯಾಯ 29ನೇ 30ನೇ ವಾಕ್ಯವನ್ನು ನಾವು ಇಲ್ಲಿ ಓದುವಾಗ, ನಾನು ಸಾತ್ವಿಕನು. ನಮ್ಮ ದೇವರು ಎಂಥವರು? ದೇವರು ಕೊಟ್ಟರೆ, ಕೆಲವು ಸಾರಿ ಕೆಲವು ದೇವತೆಗಳು ಹೆಂಗೆ ಗೊತ್ತಾ? ನಾವು ಈಗ ಕೆಲವು ಕಡೆ ಇರ್ತದೆ VIP ದರ್ಶನಗಳು. ಏನು ಹಂಗಾದ್ರೆ ದೇವ್ರ ಹತ್ರ ಅದು ಇದೆಯಾ? ಏನೋ ವಿಶೇಷ ವ್ಯಕ್ತಿಗೆ ಮೊದಲೋಗೋ ಅವಕಾಶ, ಬಡವರಿಗೆ ಕ್ಯೂ ಅಲ್ಲಿ ನಿಂತ್ಕೊಳ್ರಿ. ಆದರೆ ಇವ್ರು ಮಾತ್ರ ನೇರವಾಗಿ ಹೋಗ್ತಾ ಇರ್ತಾರೆ. ಏನು VIP ಆದರೆ ದೇವ್ರ ಹತ್ರನೂ ಇದೆಯಾ? ಅದು ಇರಬಾರ್ದಲ್ವಾ? ಆ ಥರ ಇರಬಾರ್ದು ದೇವ್ರ ಹತ್ರಕ್ಕೆ ಹೋಗುವಾಗ. ಅದಕ್ಕೆ ಚರ್ಚ್ಗಳೆಲ್ಲ ಏನು ಗೊತ್ತಾ? VIP ಗಳಿಲ್ಲ, ಇಲ್ಲಿ ಎಲ್ಲರೂ ಒಂದೇ. ಅದಕ್ಕೆ ಜನರಿಗೆ ಇಷ್ಟ ಆಗಲ್ಲ. ನಾವು ಹಣ ಉಳ್ಳವರು, ನಾವು ಬಡವರು ಒಂದೇನಾ? ನಾವು ಕುಲದಲ್ಲಿ ಮೇಲು, ನಾವು ಅವರು ಒಂದೇನಾ? ನಾವು ಓದಿರೋರು, ನಾವು ಅವರು ಒಂದೇನಾ? ನಾವು ಚೆನ್ನಾಗಿ ಸೀರೆ ಹಾಕ್ಕೊಂಡು, ನಾವು ಚೆನ್ನಾಗಿ ಕೋಟ್ ಹಾಕ್ಕೊಂಡು ಬಂದಿದ್ದೀವಿ, ನಾವು ಅವರು ಒಂದೇನಾ? ಒಂದು ಸಾರಿ ಬರ್ತಾರೆ, ಎರಡನೇ ಸಾರಿ ನಾವು ನೆಕ್ಸ್ಟ್ ಕ್ರಿಸ್ಮಸ್ಗೆ ಬರ್ತೀವಿ ಅಲ್ವಾ? ನೆಕ್ಸ್ಟು ಕ್ರಿಸ್ಮಸ್ಗೆ ಬರ್ತೀವಿ. ಏನಾದರೂ ಫಂಕ್ಷನ್ ಇದ್ದರೆ ಕರೀರಿ, ನಾವು ತುಂಬ ಬ್ಯುಸಿ ಅಲ್ವಾ? ಯಾಕೆಂದರೆ ತಾರತಮ್ಯ ಆಗೋಯ್ತು. ಯೇಸು ಸ್ವಾಮಿ ಯಾವ ದೇಶ, ಮತ, ಕುಲ, ಭಾಷೆ, ಮೇಲು ಕೀಳು ಯಾವುದು ಆತನು ನೋಡೋದಿಲ್ಲ. ಆತನು ಯಾರೇ ಆತನನ್ನು ನಂಬು ಬಂದರೂ ಆತನು ತಾರತಮ್ಯ ಮಾಡುವ ದೇವರು ಅಲ್ಲ. ದೇವರು ಲಂಚ ತಗೊಳ್ತಾನ? ಕೆಲವರು ತಗೊಳ್ತಾರೆ, ಕೆಲವು ದೇವರು ತಗೋರ್ತಾರೆ. ಒಳ್ಳೆ ಹೂವಿನ ಹಾರ ತಂದರೆ ದೇವರಿಗೆ ತುಂಬ ಸಂತುಷ್ಟಿ ಆಗೋಗ್ತದೆ. ಒಳ್ಳೆ ಫಲಗಳು ತಂದರೆ ಕೆಲವೇನೋ ಹೇಳ್ತಾರಲ್ವ, ನಮಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಅದು ಹೇಳ್ಬಾರ್ದು, ಒಬ್ಬ ವಿರೋಧ ಆಗ್ತದೆ. ಅದೆಲ್ಲ ಕೊಟ್ಟರೆ ದೇವ್ರಿಗೆ ಇಷ್ಟ ಆಗೋಗಿ ಆಶೀರ್ವಾದ ಮಾಡಿಬಿಡ್ತಾನೆ. ನಾವು ಬರಿಗೈಯಲ್ಲಿ ಹೋದರೆ
ಏನೂ ಆಶೀರ್ವಾದ ಮಾಡಲ್ಲ. ದೇವರ ಆ ರೀತಿ, ನಮ್ಮ ದೇವರ ಆ ರೀತಿನ? ಆ ರೀತಿ ಅಲ್ಲ. ದೇವರ ಆಲಯಕ್ಕೆ ಇಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ ಬಂದರು. ಒಬ್ಬನು ಪರಿಸಾಯನು, ಇನ್ನೊಬ್ಬನು ಸುಂಕದವನು. ಆ ಪರಿಸಾಯನು ಬಂದು ಹೇಳ್ತಾನೆ, ನಾನು ಕಾಣಿಕೆ ಕೊಡ್ತಾ ಇದ್ದೀನಿ, ದಶಮಭಾಗ ಕೊಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ ಅಂತ ಲಿಸ್ಟೆಲ್ಲ ಹೇಳಿದ. ಆದರೆ ಸುಂಕದವನು ಬಂದು ಕೂತ್ಕೊಂಡು, ಅಪ್ಪ ನಾನು ನಿನ್ನ ಕಡೆಗೆ ನೋಡುವುದಕ್ಕೂ ಯೋಗ್ಯನಲ್ಲಯ್ಯ, ನಾನು ತುಂಬ ಕೆಟ್ಟವನು, ನಾನು ಕೆಟ್ಟವನು, ತುಂಬ ಭಾರವುಳ್ಳವನು, ತುಂಬ ಕಷ್ಟಪಡ್ತಾ ಇದ್ದೇನೆ, ವೇದನೆ ಪಡ್ತಾ ಇದ್ದೇನೆ, ನನ್ನ ಹತ್ರ ಕೊಡೋಕ್ಕೇನೂ ಇಲ್ಲಪ್ಪ, ನನ್ನ ಹತ್ರ ಏನು ಕೊಡೋಕ್ಕಿಲ್ಲ, ನಿನ್ನ ಬಳಿಗೆ ಬರಲಿಕ್ಕೂ ನನಗೆ ಅರ್ಹತೆ ಇಲ್ಲ ಅಂದಾಗ ದೇವರು ಯಾರನ್ನ ಮೆಚ್ಚಿಕೊಂಡ? ಯಾರು ಬಂದು ತನ್ನ ಕಷ್ಟವನ್ನು, ತನ್ನ ವೇದನೆಯನ್ನು ದೇವರ ಮೇಲೆ ಹಾಕಿದನೋ ಅವರನ್ನು ಇಷ್ಟಪಟ್ಟನು. ಹೊಗಳಿಕೊಳ್ಳುವವನಲ್ಲ. ದೇವರಿಗೆ ಹೊಗಳಿಕೊಳ್ಳುವಂಥವರು, ಲಂಚ ಕೊಡೋರು, ಮೋಸ ಮಾಡೋರು, ಮೇಲೊಂದು ಹೊರಗೊಂದು ಮಾಡುವಂಥವರು ದೇವರಿಗೆ ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರೋದು ಯಥಾರ್ಥ ಜೀವಿತ. ಮನುಷ್ಯರು ಮುಖಗಳನ್ನು ನೋಡುತ್ತಾರೆ, ದೇವರಾದರೂ ಹೃದಯಗಳನ್ನು ನೋಡುತ್ತಾನೆ. ಆಮೆನ್. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇರೋದು, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳ್ರಿ. ಏನು ಕಲಿತುಕೊಳ್ಬೇಕು? ಏನು ನೊಗ ಅಂದ್ರೇನು? ಕುಟುಂಬದ ಜವಾಬ್ದಾರಿ, ಆತ್ಮೀಕ ಜೀವಿತದ ಒಂದು ಜವಾಬ್ದಾರಿ, ಬಾಧ್ಯತೆ. ಎಷ್ಟೋ ತಂದೆ ತಾಯಿಗಳಿಗೆ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿ ಇರ್ತದೆ, ಓದಿಸಬೇಕಾದ ಬಾಧ್ಯತೆ ಇರ್ತದೆ, ಕೆಲಸಕ್ಕೆ ಕಳುಹಿಸಬೇಕು, ಮದುವೆ ಮಾಡಬೇಕು, ಮನೆ ಕಟ್ಟಬೇಕು ಅನ್ನುವಂಥದ್ದು ಇರ್ತದೆ. ಮಕ್ಕಳಿಗೂ ಒಂದು ಜವಾಬ್ದಾರಿಗಳಿರ್ತದೆ. ದೇವರು ಏನು ಜವಾಬ್ದಾರಿ ಇಲ್ಲದೆ ಇಷ್ಟಾನುಸಾರ ಜೀವಿಸಿರಿ ಎಂದು ಹೇಳೋದಿಲ್ಲ. ಜವಾಬ್ದಾರಿ ತಗೊಳ್ರಿ. ಈ ಎತ್ತುಗಳ ಮೇಲೆ ಏನು ಮಾಡ್ತಾರೆ? ನೊಗವನ್ನು ಇಡ್ತಾರೆ. ಎತ್ತುಗಳನ್ನು ಸಾಕೋದೇನಕ್ಕೆ? ಶೋ ಇಟ್ಕೊಳಕ? ನಮ್ಮ ಮನೆಯಲ್ಲಿ ಎತ್ತುಗಳಿದಾವೆ ನೋಡಪ್ಪ ಅಂತಕೊಳಕ ಅಲ್ಲ. ಅವುಗಳನ್ನು ಯಾಕೆ ಸಾಕ್ತಾ ಇದ್ರು? ಇವಾಗ ಎತ್ತುಗಳು ಅಂದರೆ ಈ ಕಾಲದವ್ರು ಯಾವ ಎತ್ತುಗಳು ಅಂದರೆ ಎಲ್ಲ ಟ್ರಾಕ್ಟರ್ಗಳು, JCBಗಳೇ ಗೊತ್ತು. ಈ ಕಾಲದಲ್ಲಿ ಸಿಟಿಗಳಲ್ಲಿರೋರು ಗೊತ್ತಿಲ್ಲ, ಹಳ್ಳಿಗಳಲ್ಲಿರೋರು ಗೊತ್ತಿರ್ಬೋದು, ಹಳ್ಳಿಗಳಲ್ಲಿ ಕಡಿಮೆ ಆಗಿಬಿಟ್ಟಿದೆ. ಆ ಎತ್ತುಗಳ ಮೇಲೆ ಏನು ಮಾಡ್ತಾರೆ? ಚೆನ್ನಾಗಿ ಸಾಕ್ತಾರೆ ಅವುಗಳನ್ನು, ಆದರೆ ಅವುಗಳ ಮೇಲೆ ನೊಗವನ್ನು ಇಡ್ತಾರೆ. ಕಾರಣ ಅದು ಶಿಕ್ಷೆ ಅಲ್ಲ, ಅದು ಭಾರ ಹೊರಲಿಕ್ಕಿರುವ ಜವಾಬ್ದಾರಿ. ನಮ್ಮ ಮೇಲೆಯೂ ದೇವರು ಕೆಲವು ಸಾರಿ ನಮಗೆ ಕಷ್ಟ ಇದೆ, ಆರ್ಥಿಕ ಕಷ್ಟ, ಕುಟುಂಬದ ಜವಾಬ್ದಾರಿ, ಕುಟುಂಬದ ಕೆಲಸ ಕಾರ್ಯಗಳಿದಾವೆ ಅಂದರೆ ಅದು ನಮಗೆ ಭಾರ ಕೊಡ್ಲಿಕ್ಕಾಗಿ ಅಲ್ಲ ದೇವರು ಮಾಡಿರೋದು, ಅದು ಜವಾಬ್ದಾರಿ. ಆ ಜವಾಬ್ದಾರಿ, ಅದಕ್ಕೆ ದೇವರು ಹೇಳ್ತಿದ್ರೆ, ನೀ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ನೀವೇನು ಮಾಡ್ರಿ? ಕಲಿತುಕೊಳ್ಳ್ರಿ. ಒಂದು ಸಮಸ್ಯೆ ನಮಗೆ ಬಂದಿದೆ ಅಂದರೆ ಆ ಸಮಸ್ಯೆಯನ್ನು ಎದುರಿಸುವುದು ಹೇಗೆ, ಆ ಸಮಸ್ಯೆಯನ್ನು ಎದುರಿಸಿ ಜಯಿಸುವುದು ಹೇಗೆ, ಎಲ್ಲಿ ಕಲ್ತ್ಕೊಳ್ಬೇಕು? ನನ್ನಲ್ಲಿ ಕಲ್ತ್ಕೊಳ್ರಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಲೋಕದ ಜನ ಏನು ಹೇಳ್ತಾರೆ ಗೊತ್ತಾ? ಕೆಲಸ ಆಗಬೇಕಾ, ಅವ್ರಿಗೆ ಸ್ವಲ್ಪ ಕೊಡು, ಬೇಗ ಆಗೋಗ್ತದೆ ಕೆಲಸ. ಅವ್ರೇನು ಹೇಳ್ಕೊಡ್ತಾ ಇದ್ದಾರೆ? ತಪ್ಪು ದಾರಿ ಹೇಳ್ಕೊಡ್ತಾ ಇದ್ದಾರೆ. ಲಂಚ, ಸುಳ್ಳು, ಮೋಸ, ವಂಚನೆ, ನಟನೆ ಇವುಗಳನ್ನು ಹೇಳ್ಕೊಡ್ತಾರೆ. ಆದರೆ ಯೇಸು ಸ್ವಾಮಿ ಆ ರೀತಿ ಹೇಳ್ಕೊಡ್ತಾರ? ಯೇಸು ಸ್ವಾಮಿ ಆ ರೀತಿ ಹೇಳ್ಕೊಡಲ್ಲ. ಸರಿ ದಾರಿನೇ, ಕಳ್ಳದಾರಿ ಯೇಸು ಸ್ವಾಮಿ ಹೇಳ್ಕೊಡೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಎಲ್ಲಿ ಕಲ್ತ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ? ನನ್ನಲ್ಲಿ ಕಲ್ತ್ಕೊಳ್ರಿ. ನೀವು ಕಷ್ಟಪಡ್ತಾ ಇದ್ದೀರಾ, ಪ್ರಯಾಸ ಪಡ್ತಾ ಇದ್ದೀರಾ, ಆದರೆ ನನ್ನ ಹತ್ರ ಬರ್ರಿ, ನನ್ನ ಹತ್ರ ಕಲ್ತ್ಕೊಳ್ರಿ. ಆ ಕಲಿತುಕೊಳ್ಳ್ರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಯಾವಾಗ ಸಿಗುತ್ತೆ? ಆವಾಗ ಸಿಗುತ್ತದೆ. ನೋಡಿ, ಲೋಕದ ಜನ ಸುಖ ಹೊಂದುವುದಕ್ಕೆ ಕಳ್ಳದಾರಿಗಳನ್ನು, ಕೆಟ್ಟ ದಾರಿಗಳನ್ನು, ಮೋಸದ ದಾರಿಗಳನ್ನು ಆಕರ್ಷಿಸಿ ಅಲ್ಲಿ ಹೋಗ್ತಾ ಇದ್ದಾರೆ. ಆದರೆ ದೇವರು ನಮಗೆ ಹೇಳೋದೇನೆಂದರೆ, ನೀವು ಆ ಮಾರ್ಗದಲ್ಲಿ ನಡೆಯಬೇಡಿರಿ. ನಿಮಗೆ ವಿಶ್ರಾಂತಿ ಬೇಕಾ? ನನ್ನ ಹತ್ತಿರಕ್ಕೆ ಬಂದಿರಿ. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. ನಾನು ನಿಮಗೆ ಕಷ್ಟ ಕೊಡಬೇಕು ಅಂತಲ್ಲ ಹೇಳ್ತಾ ಇರೋದು. ಇದನ್ನ ದೇವರ ಆಲಯಕ್ಕೆ ಬಂದಾಗ ಎಷ್ಟೋ ಮಕ್ಕಳಿಗೆ ನಾವು ಹೇಳ್ಕೊಡ್ತೇವೆ, ತಂದೆ ತಾಯಿಗಳಿಗೆ ವಿಧೇಯರಾಗಬೇಕು. ಯೌವನಸ್ಥರಿಗೆ ಹೇಳುತ್ತೇವೆ, ನಿಮ್ಮ ಯೌವನ ಕಾಲದಲ್ಲಿ ಸೃಷ್ಟಿಕರ್ತನಾದ ದೇವರನ್ನು ನೀವು ಸ್ಮರಿಸಬೇಕು. ತಂದೆ ತಾಯಿಗಳ ಮಾತಿಗೆ ವಿಧೇಯರಾಗಿ ಅವರಿಗೆ ನೀವು ಸಹಾಯ ಮಾಡಬೇಕು. ಗಂಡನಿಗೆ ಹೇಳ್ತೇವೆ, ಹೆಂಡತಿಯನ್ನು ಪ್ರೀತಿಸಬೇಕು. ಹೆಂಡತಿಗೆ ಹೇಳುತ್ತದೆ ವಾಕ್ಯ, ನೀವು ಗಂಡನನ್ನು ಗೌರವಿಸಬೇಕು. ಇಲ್ಲಿ ಬಂದು ಹೇಳ್ಕೊಡೋದೇನೆಂದರೆ ಜವಾಬ್ದಾರಿಗಳನ್ನು ಹೇಳ್ಕೊಡುತ್ತದೆ. ಆಚೆ ಹೋದ್ರೇನು ಹೇಳ್ಕೊಡ್ತದ? ಅಯ್ಯೋ, ಅಂಥ ಗಂಡನ ಹತ್ರ ಇನ್ನೂ ಸಂಸಾರ ಮಾಡ್ತಾ ಇದೀಯಾ? ನನ್ನಂಥವಳಾಗಿದ್ದರೆ ಯಾವಾಗೋ ಬಿಟ್ಟು ಓಡಿಸ್ಬಿಡ್ತಾ ಇದ್ದೆ ಅಲ್ವಾ? ನಿಮ್ಮ ಹೆಂಡತಿ ಏನು ಹಂಗೆ ಮಾತಾಡ್ತಾಳೆ, ನಾನಾಗಿದ್ದರೆ ಯಾವತ್ತೂ ಓಡಿಸ್ಬಿಡ್ತಾ ಇದ್ದೆ ಅಂದರೆ ಏನದರ ಉದ್ದೇಶ ಏನು?
ಬಿಟ್ಟು ಹೋಗ್ಬೇಕಂತನಾ, ಓಡಿಸ್ಬೇಕಂತನಾ? ನಿಮ್ಮ ಮಕ್ಕಳು ಅಯ್ಯೋಯ್ಯೋ ನೀವಾಗಿದ್ದಕ್ಕೆ ಇಟ್ಕೊಂಡಿದ್ರೆ ನಾನು ಅದಕ್ಕೆ ಹಾಸ್ಟೆಲ್ಗೆ ಹಾಕಿರೋದು. ಏನಾದ್ರೂ ಅರ್ಥ ನಮ್ಮ ಕೈಯಲ್ಲಿ ಆಗಿ ಅಷ್ಟೇ. ಅವ್ರು ಹೇಳ್ಕೊಡೋ ಅರ್ಥ ಹೆಂಗಿರುತ್ತೆ? ಅಯ್ಯೋ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಇನ್ನೂ ಆ ಗಯ್ಯಾಳಿ ಹತ್ರ ಆಯಪ್ಪನ ಹತ್ರ ನಾನು ಅದಕ್ಕೆ ಯಾವಾಗೋ ಬಿಟ್ಬಿಟ್ಟಿದ್ದಪ್ಪ. ಏನೋ ಕಷ್ಟಕ್ಕೆ ಏನೋ ಕಷ್ಟಪಟ್ಟು ಅವರು ಕೆಲಸ ಮಾಡ್ತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ಏನೋ ಮಾಡಪ್ಪ ಕುಟುಂಬ ನೋಡ್ಕೋ ಚೆನ್ನಾಗಿರು ಅಂತ ಹೇಳ್ಕೊಡೋದು ಬಿಟ್ಬಿಟ್ಟು ಜನರು ಕೆಲವ್ರು ಏನು ಹೇಳ್ಕೊಡ್ತಾರೆ? ಹೋಗ್ಲೆ ಕೆಲಸ ಬಿಟ್ಟ ಮೇಲೆ ಕಷ್ಟ ಬಂದ ಮೇಲೆ ಹಣ ಬೇಕಾದಾಗ ಅವ್ರನ್ನ ಕೊಡ್ತಾರಾ? ಸುಮ್ಮನೆ ಬಾಯಿ ಮಾತಲ್ಲಿ ಏನೇನೋ ಹೇಳ್ಕೊಟ್ಬಿಟ್ಟಿರ್ತಾರೆ. ನಾವು ಅದನ್ನು ನಂಬಿ ಓದಿವಿ ಅಂತ ತಿಳ್ಕೊಳ್ಳಿ, ನಡು ನೀರಲ್ಲಿ ಬಿಟ್ಬಿಡ್ತಾರೆ, ಮಧ್ಯದಾರಿಯಲ್ಲಿ ಬಿಟ್ಬಿಡ್ತಾರೆ, ಅವ್ರು ಹೊರಟೋಗ್ತಾರೆ. ಆದರೆ ದೇವರ ವಾಕ್ಯ ನಮಗೆ ಆ ರೀತಿ ಯಾವತ್ತೂ ಹೇಳ್ಕೊಡಲ್ಲ. ಇನ್ನೂ ಸ್ವಲ್ಪ ತಾಳ್ಮೆಯಿಂದಿರು, ಸ್ವಲ್ಪ ಕಾದಿರು, ಬಂದೇ ಬರ್ತದೆ, ನಾನಿದ್ದೀನಿ, ನಾನು ನಿಮ್ಗೆ ಉಪಕಾರ ಮಾಡ್ತೀನಿ, ಈ ರೀತಿಯಾಗಿ ಹೇಳ್ತಾರೆ ಹೊರತು ಬೇರೆ ಯಾವುದನ್ನು ಹೇಳೋದಿಲ್ಲ. ದೇವರ ವಾಕ್ಯ ಆ ರೀತಿಯಾಗಿ ಹೇಳೋದಿಲ್ಲ. ಕಳೆದ ದಿನಗಳಲ್ಲಿ ಒಂದು ಸಹೋದರಿ ಜಮೀಮಾ ರೋಡ್ರಿಗಸ್ ಅಂತ ಕ್ರಿಕೆಟ್ ಆಡುವಂಥ ಆಟಗಾರ್ತಿಯ ಬಗ್ಗೆ ನಾನು ಲೈವಲ್ಲಿ ಕೂಡ ಹೇಳ್ತಾ ಇದ್ದೆ. ಆಕೆ ಹೇಳ್ತಾ ಇದ್ರು, ನನಗೆ ಓಡೋಕ್ಕಾಗ್ತಾ ಇರಲಿಲ್ಲ, ಕೈಯೆಲ್ಲ ಸೋತೋಗಿತ್ತು, ಬ್ಯಾಟ್ ಹಿಡಿಯೋಕ್ಕಾಗ್ತಾ ಇಲ್ಲ. MS ಧೋನಿ ಆಕೆಯ ಬಗ್ಗೆ ಹೇಳಿದ್ರಂತೆ, ನಾವೆಲ್ಲ ಬ್ಯಾಟು 1 kg ಕೆಳಗಡೆಯಿಂದ ಎತ್ಕೊಂಡು ಹೋದರೆ ಆಕೆ ಬ್ಯಾಟ್ 1.5 kg ತೂಕ ಇರೋದು ಎತ್ಕೊಂಡು ಆಟ ಆಡ್ತಾಳೆ, ಹೆಂಗೆ ಆಡ್ತಾಳೋ ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಅಂದರೆ ತೂಕ ಜಾಸ್ತಿ ಇದ್ದಷ್ಟು ಕೈಗಳು ಸೋತೋಗ್ತವೆ. ಎತ್ತಿ ಎತ್ತಿ ಆಡಿ 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 ಎಷ್ಟು ಒಂದು 150 ಬಾಲ್ಗೆ ಆಡ್ತಾ ಇರಬೇಕಂದ್ರೆ ಸುಲಭ ಅಲ್ಲ. ಆಕೆ ಹೇಳ್ತಾಳೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನಾನು ಸೋತು ಹೋಗ್ತೀನಿ, ಅಂದರೆ ಗೇಮ್ ಗೆಲ್ಲಬೇಕು, ಆಟ ಗೆಲ್ಲಬೇಕು ಅನ್ನೋ ಆಸೆ ಇದೆ, ಶಕ್ತಿ ಇಲ್ಲ, ನನ್ನ ಶರೀರದಲ್ಲಿ ಬಲ ಇಲ್ಲ, ಏನು ಮಾಡಲಿ ನಾನು ಅಂದ್ಕೊಳ್ಳುವಾಗ ಆಕೆ ಹೇಳಿದ ಮಾತು ನನಗೆ ದೇವರೊಂದು ಮಾತನ್ನು ನೆನಪಿಸಿದರು. ನೀನಂತೂ ಸುಮ್ಮನಿರು, ನಾನೇ ನನ್ನ ಪರವಾಗಿ ಯುದ್ಧ ಮಾಡ್ತೀನಿ. ಆಮೇನ್. ಅಂದರೆ ಅದರ ಅರ್ಥ, ನನಗೆ ಆ ವಾಕ್ಯ ನೆನಪಿಗೆ ಬಂದಾಗ ದೇವರು ಜೀಸಸ್ ನನಗೆ ಬಲ ಕೊಟ್ಟರು, ನಾನು ಆಟ ಆಡಿದೆ ಅಂತ ಹೇಳಿದರು. ಆಮೇನ್. ನೋಡಿದ್ರ, ಆಗ ಅದು ಬಹಳ ಮುಖ್ಯವಾದಂಥ ಕಾರ್ಯ. ನಾವು ಸೋತು ಹೋಗ್ತೇವೆ, ಆದರೆ ಸೋತು ಹೋಗುವ ಸಂದರ್ಭದಲ್ಲಿ ಬಲ ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಆಮೇನ್. ಆತನು ಖಂಡಿತ ಬಲ ಕೊಡುವ ದೇವರು, ನಮಗೆ ಧೈರ್ಯಗೊಳಿಸುವ ದೇವರು. ಇಲ್ಲ ಅಂದಿದ್ರೆ ಸ್ವಲ್ಪ ದಿನಗಳಲ್ಲೇ ಸೋತೋಗ್ಬಿಟ್ಟು ಅಯ್ಯೋ ಈ ಮಕ್ಕಳನ್ನ ಸಾಕೋಕ್ಕಾಗಲ್ಲ, ಅಯ್ಯೋ ಈ ಮನೇನ ನೋಡೋಕ್ಕಾಗಲ್ಲ, ಅಯ್ಯೋ ಈ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲಿ ಇರೋಕ್ಕಾಗಲ್ಲ, ನಾವು ಸೋತು ಹೋಗ್ಬಿಟ್ರೆ ಎಲ್ಲವನ್ನು ಬಿಟ್ಬಿಡ್ಬೇಕಾಗಿತ್ತು. ಆದರೆ ದೇವರು ನಮ್ಮನ್ನು ಇದುವರೆಗೂ ನಡೆಸಿದ್ದಾರೆ. ಹಿಂತಿರುಗಿ ನೋಡುವಾಗ ನಮಗೆ ಅರ್ಥ ಆಗುತ್ತದೆ, ಅಯ್ಯೋ ನಾನು ಎಂಥ ಕಷ್ಟದ ದಾರಿಯಲ್ಲಿ ಬಂದಪ್ಪ, ಎಷ್ಟು ವೇದನೆ ಇತ್ತು, ಎಷ್ಟು ಭಾರ ಇತ್ತು, ಆದರೆ ನನ್ನ ದೇವರು ನನ್ನನ್ನು ಏನು ಮಾಡಿದ್ದಾರೆ, ಅಲ್ಲೆಲ್ಲವನ್ನು ಹಾದು ಬರುವಂತೆ ಮಾಡಿದ್ದಾರೆ ಎಂದು ದೇವರು ವಾಕ್ಯ ಹೇಳ್ತಾರೆ. ಯೋಹಾನನು ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ 37ರಿಂದ 39ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಜಾತ್ರೆಯಲ್ಲಿ ನಿಂತುಕೊಂಡು ಇಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಆಮೇನ್. ಏನು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಎಲೆ ಕಷ್ಟಪಡುವವರೇ ಬನ್ನಿರಿ ಎಂದು ಕರೆದ ಹಾಗೆ ಜಾತ್ರೆಯಲ್ಲಿ ನಿಂತುಕೊಂಡು ಎಲೆ ದಾಹಗೊಂಡವರೇ ನನ್ನ ಬಳಿಗೆ ಬನ್ನಿರಿ ಎಂದು ಕರೀತಾ ಇದ್ದಾನೆ. ಆಮೇನ್. ಅದು ಹೇಳ್ತಾ ಇರೋದು, ಅದು ವಾಕ್ಯ ಆಮೇಲೆ ಹೇಳುತ್ತದೆ, ಆತನು ಪವಿತ್ರಾತ್ಮನ ವರವನ್ನು ಕುರಿತು ಹೇಳಿದನು ಈ ವಾಕ್ಯವನ್ನು ಎಂದು ಹೇಳಿ ಮುಂದಿನ 39ನೇ ವಾಕ್ಯದಲ್ಲಿ ಹೇಳುತ್ತದೆ. ಯೇಸು ಸ್ವಾಮಿ ಹೇಳಿದರು, ಮಕ್ಕಳೇ, ನೀವು ನಿಮ್ಮ ಜೀವಿತಗಳನ್ನು ಈ ಕಷ್ಟದ ಪರಿಸ್ಥಿತಿಯಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನಾನು ನಿಮಗೋಸ್ಕರ ಒಬ್ಬ ಸಹಾಯಕನನ್ನು ಕಳುಹಿಸಿಕೊಡುತ್ತಾನೆ, ಆತನು ಬಂದು ನಿಮಗೆ ಸಕಲ ವಿಧವಾಗಿ ಸಹಾಯ ಮಾಡುವನು. ಅದರಲ್ಲಿ ಮುಖ್ಯವಾಗಿ ಒಂದು ವಿಷಯವನ್ನು ಯೇಸು ಸ್ವಾಮಿ ಹೇಳ್ತಾರೆ, ನಿಮಗೆ ಪವಿತ್ರಾತ್ಮನು ಬಂದು ಪ್ರಾರ್ಥಿಸುವುದನ್ನು ಕಲಿಸಿಕೊಡುವನು ಎಂದು ಹೇಳ್ತಾರೆ. ಇದು ಯಾಕೆ ಯೇಸು ಸ್ವಾಮಿ ಮಾತು ಹೇಳಬೇಕಾಗಿತ್ತು? ನಾನು ಅಂದ್ಕೊಳ್ತಾ ಇದ್ದೆ, ಪ್ರಾರ್ಥಿಸೋದೇನು, ನಮಗೇನು ಪ್ರಾರ್ಥಿಸೋದೇನು ಕಲಿಸ್ಬೇಕಾಗಿಲ್ಲ. ನನಗೆ ತುಂಬ ಗೊತ್ತು, ಕೆಲವು ಕ್ರೈಸ್ತರು ಗೊತ್ತಾ, ನನಗೆ ತುಂಬ ಚೆನ್ನಾಗಿ ಗೊತ್ತು ಪ್ರಾರ್ಥನೆ ಮಾಡಲಿಕ್ಕೆ ಅಂತೇಳಿ. ದೇವರಿಗೆ ಸ್ತೋತ್ರ, ಆದರೆ ಅದು ಮುಖ್ಯ ಅಲ್ಲ. ಅನೇಕ ಸಂದರ್ಭಗಳಲ್ಲಿ ಕಷ್ಟಗಳಲ್ಲಿರುವಾಗ, ದುಃಖದಲ್ಲಿರುವಾಗ, ಸೋತು ಹೋದಾಗ, ನೊಂದಾಗ, ಇನ್ನಾಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಮಗೆ ಪ್ರಾರ್ಥನೆ ಮಾಡೋಕ್ಕೆ ಆಗಲ್ಲ. ಆಗುತ್ತಾ? ಮನಸ್ಸೇ ಬರಲ್ಲ ಪ್ರಾರ್ಥನೆ ಮಾಡೋಕ್ಕೆ.
ಎಷ್ಟೋ ಪ್ರಯತ್ನ ಮಾಡ್ತೀವಿ, ಅದೇ ಜ್ಞಾಪಕ ಬರ್ತಾನೇ ಇರ್ತದೆ, ಅದೇ ಯೋಚನೆ ಬರ್ತಾನೇ ಇರ್ತದೆ. ಈಗ ಪ್ರೇಯರ್ ಮಾಡಿಬಿಟ್ರೆ ನನ್ನ ಕಷ್ಟ ಎಲ್ಲ ತಿರೋಗ್ಬಿಡ್ತದ, ಇವಾಗ ಪ್ರೇಯರ್ ಮಾಡಿದ್ರೆ ಆ ಸಮಸ್ಯೆ ಶತ್ರು ಹಂಗೆ ಸರೋಗ್ಬಿಡ್ತದ, ಹೋಗಿ ಕುತ್ಕೊಳ್ಬೇಕು ಅಂದ್ಕೊಡ್ತೀವಿ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ದೇವ್ರ ವಾಕ್ಯ ಅದಕ್ಕೆ ಹೇಳೋದು, ಅಂಥ ಪರಿಸ್ಥಿತಿಗಳಲ್ಲಿ ನಾನು ನಿಮಗೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆ, ಆತನು ಬಂದು ನಿಮಗೆ ಪ್ರಾರ್ಥಿಸುವುದನ್ನು ಕಲಿಸುವನು, ನಿಮಗೆ ಸಹಾಯ ಮಾಡುವನು. ಅಂದರೆ ನಾವು ಕಷ್ಟದಲ್ಲಿದ್ದಾಗ, ನೊಂದಾಗ, ಸಾಧ್ಯವಾಗದೇ ಇದ್ದಾಗ ಯೇಸು ಸ್ವಾಮಿ ಕೂಗಿ ಹೇಳ್ತಾ ಇದ್ದಾನೆ, ನಿಮಗೋಸ್ಕರ ಒಬ್ಬ ಸಹಾಯಕನನ್ನು ನಾನು ಕೊಡುತ್ತೇನೆ. ಆಮೆನ್. ಇವತ್ತು ದೇವಜನವೇ, ಈಗ ನೋಡುವಾಗ ಯಾರೆಲ್ಲ ಪ್ರಯಾಸ ಪಟ್ಟವರೇ, ಏನಂತ ಹೇಳ್ತದೆ ವಾಕ್ಯ? ಪ್ರಯಾಸ ಪಟ್ಟವರೇ, ಭಾರವನ್ನು ಹೊತ್ತವರೇ. ಎರಡು ಪದ ಅಲ್ಲಿ ಹೇಳ್ತದೆ, ಏನಂತೆ? ಪ್ರಯಾಸ ಪಟ್ಟ ಪರುವವರೇ, ಭಾರವನ್ನು ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ. ಏನು ಭಾರ ಇದೆ ನಮ್ಮ ಮೇಲೆ? ಏನು ಭಾರ ಇದೆ? ದೇವರ ವಾಕ್ಯ ಹೇಳುತ್ತದೆ, ಪಾಪದ ಭಾರ ನಮ್ಮ ಮೇಲೆ ಇದೆಯಂತೆ. ಏನು ಭಾರ ಇದೆ ನಮ್ಮ ಮೇಲೆ? ನೋಡಿ, ಮನುಷ್ಯರಿಗೆ ಇದು ಅರ್ಥ ಆಗಲ್ಲ, ಲೋಕಕ್ಕೆ ಇದು ಅರ್ಥ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ದೇವರ ಮಕ್ಕಳಿಗೆ ಮಾತ್ರ ಇದು ಅರ್ಥ ಆಗೋದು. ನಮ್ಮ ಮೇಲೆ ಏನಿದೆ? ಪಾಪದ ಭಾರ ಇದೆ. ಪಾಪದಿಂದಲೇ ರೋಗ, ಪಾಪದಿಂದಲೇ ಶಾಪ, ಪಾಪದಿಂದಲೇ ಕಟ್ಟುಗಳು, ಪಾಪದಿಂದಲೇ ಬಿಡುಗಡೆ ಇಲ್ಲದೆ ಇರುವಂಥದ್ದು. ಹಾಗಾದರೆ ಆ ಪಾಪದ ಬಂಧನಗಳು ನಮ್ಮಿಂದ ಹೋಗುವುದಾದರೆ ಬಿಡುಗಡೆ ಉಂಟಾಗುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆಗಳ ಗ್ರಂಥದಲ್ಲಿ 38ನೇ ಕೀರ್ತನೆಯಲ್ಲಿ 4ರಿಂದ 6 ವಚನಗಳಲ್ಲಿ ಕೀರ್ತನೆಗಾರನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಕೀರ್ತನೆ 38, 4ರಿಂದ 6, ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿ ಬಿಟ್ಟವೆ, ಅವು ಹೊರಲಾರದಷ್ಟು ಭಾರವಾದ ಹೊರೆಯಂತೆ ನನ್ನನ್ನು ಅದುಮಿ ಬಿಟ್ಟಿವೆ. ನನ್ನ ಮೂರ್ಖತನದ ಬಲವಾದ ಬಾಸುಂಡೆಗಳು ಕೀವು ಸೋರಿ ದುರ್ವಾಸನೆಯಾಗಿವೆ. ನಾನು ಬಹಳವಾಗಿ ಬಾಗಿ ಕುಗ್ಗಿದ್ದೇನೆ, ಯಾವಾಗಲೂ ದುಃಖದಿಂದ ವಿಕಾರಿಯಾಗಿ ಅಲೆಯುತ್ತೇನೆ. ಅರ್ಥ ಆಯ್ತಾ ವಾಕ್ಯ? ಇದು ಅರ್ಥ ಆಯ್ತಾ? ಇಲ್ಲಿ ಗಮನಿಸಿರಿ, ಮುಳುಗಿಸಿ ಬಿಟ್ಟಿವೆ. ಯಾವತ್ತಾದರೂ ಕನಸು ಬಂದಿದೆಯಾ? ಇಲ್ಲ. ಏನಾದರೂ ಅನುಭವ ಮಾಡಿದ್ದೀರಾ? ನೀರಲ್ಲೇ ಸ್ವಲ್ಪ ಹೊತ್ತು ಮುಳುಗಿರೋದಕ್ಕೆ ನೋಡಿದ್ದೀರಾ? ಲೇಡೀಸ್ ಸ್ವಲ್ಪ ಕಷ್ಟ, ಜೆಂಟ್ಸ್ ಗೊತ್ತಿರ್ತದೆ. ಒಂದು ವೇಳೆ ಆಲೋಚನೆ ಮಾಡಿರಿ, ಬಕೀಟು ನೀರಿಟ್ಬಿಟ್ರಿ, ನಾನು ಎಷ್ಟೊತ್ತು ಬೇಕಾದರೂ ಇರ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ತಲೆನ ಬಕೀಟಲ್ಲಿ ಒಳಗಡೆ ಇಟ್ಬಿಡಿ, ಬಕೀಟಲ್ಲಿ ಇಟ್ಬಿಡಿ. ಎಷ್ಟೊತ್ತಿರೋಕ್ಕಾಗುತ್ತೆ? 5 ನಿಮಿಷ. ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಸ್ವಲ್ಪ ಹೊತ್ತು ಧೈರ್ಯ ಬರುತ್ತೆ. ಒಂದೇ ಸಾರಿ ನಿಮ್ಮನ್ನು ಎತ್ಕೊಂಡೋಗಿ ನೀರೊಳಗೆ ಹಾಕಿ ಮುಳುಗಿಸಿದ್ರೆ ತಿಳ್ಕೊಳ್ಳಿ, ಏನಾಗುತ್ತೆ ಗೊತ್ತಾ? ಉಸಿರಾಡೋಕ್ಕಾಗದೆ, ಏನು ನಾನು ಸಾಯಿಸ್ಬೇಕು ಅಂದ್ಕೊಂಡಿದ್ದೀನೋ, ಸಾಯಿಸ್ಬೇಕು ಅಂದ್ಕೊಂಡಿದ್ದೀನೋ ನನ್ನ. ಅಂದರೆ ನೀರಲ್ಲಿ ಮುಳುಗಿ ನೋಡಿ, ಇಲ್ಲಿ ಹೇಳ್ತದೆ, ವಾಕ್ಯ ಹೇಳ್ತದೆ, ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿ ಬಿಟ್ಟಿವೆ ಅಂತ ಹೇಳ್ತಾ ಇದೆ. ಅದರರ್ಥ ನಮ್ಮನ್ನು ಯಾರಾದರೂ ಒಂದು ವೇಳೆ ಮುಖದಲ್ಲಿ ಬಕೀಟಲ್ಲಿ ಮುಖ ತೊಳ್ಕೊಳ್ತಾ ಇದ್ರು ಅಂತ ತಿಳ್ಕೊಳ್ಳಿ, ಯಾರಾದರೂ ಕತ್ತು ಹಿಡ್ಕೊಂಡು ಒಳಗಡೆ ಹಂಗೆ ತಿಳಿದ್ರು ಓ ಅಲ್ವಾ? ಎಷ್ಟು ಒದ್ದಾಡ್ತಾರೆ ನೀರಲ್ಲಿ ಬಿದ್ದವ್ರು. ಹೆಂಗೆ ಒದ್ದಾಡ್ತಾರೆ ಹೇಳಿ? ತುಂಬ ಒದ್ದಾಡ್ತಾರೆ. ಅಂದರೆ ನಮ್ಮ ಮೇಲಿನ ಕಷ್ಟಗಳು ಕೆಲವು ಸಾರಿ ಹಾಗೆ ಮಾಡ್ತವಂತೆ. ನೋಡಿ, ಈ ವಾಕ್ಯ ಎಷ್ಟು ಆಳವಾಗಿದೆ ಗೊತ್ತಾ? ಇದರಲ್ಲೇ ಒಂದು ಪ್ರಸಂಗ ಮಾಡ್ಬೋದು. ನೀರಲ್ಲಿ ನಮ್ಮನ್ನು ಮುಳುಗಿಸಿ ಬಿಟ್ಟಿವೆ ಅಂತ ಹೇಳ್ತಾ ಇದೆ. ನೀರಲ್ಲಿ ಮುಳುಗಿಸಿದಾಗ ಒದ್ದಾಡ್ತಾರೆ ಪ್ರಾಣಕ್ಕಾಗಿ. ಕೆಲವು ಸಾರಿ ಕಷ್ಟಗಳು ಹಂಗಿರ್ತವೆ, ಮನಸ್ಸು ಗಲಿಗಿಲಿ ಒಡ್ಕೊಳ್ತಾ ಇರ್ತದೆ, ಸಮಾಧಾನ ಇರಲ್ಲ, ನೆಮ್ಮದಿ ಇರಲ್ಲ. ಯಾಕಪ್ಪ ಈ ಥರ ಆಗ್ತಾ ಇದೆ ನನ್ನ ಜೀವಿತ ಅಂತ ಅನಿಸ್ತಲ್ವಾ? ನೋಡಿ, ಒಂದು ಹಂಗಿದೆ. ಎರಡನೇದೇನು ಗೊತ್ತಾ? ಹೊರಲಾರದಷ್ಟು ಭಾರವಾದ ಹೊರೆ. ಯಾವತ್ತಾದ್ರೂ ನಿಮ್ಮ ಕೈಯಲ್ಲಿ ಹೊರಲಾರದಷ್ಟು ಹೊರೆ ಹೊತ್ಕೊಂಡಿದ್ದೀರಾ? ಗೊತ್ತಿದ್ದೀರಾ? ನಮಗಂತೂ ಸ್ವಲ್ಪ ಚೆನ್ನಾಗಿ ನೆನಪಿದೆ. ನಾವು ರೇಷ್ಮೆ ಹುಳಕ್ಕೆ ಈ ಸೊಪ್ಪು ಕೊಯ್ತಾ ಇದ್ವಿ. ಕೆಲವು ಸಾರಿ ಧೈರ್ಯವಾಗಿ ಅಪ್ಪ ಹೇಳ್ತಾಯಿದ್ರು, ಅಮ್ಮ ಹೇಳ್ತಾಯಿದ್ರು, ಎತ್ಕೊಂಡು ಹೋಗ್ತೀಯಪ್ಪ ಈ ಹೊರೆನ ಊರಿಗೆ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇರ್ತದೆ, ಎತ್ತರಿ ಅಂತೀವಿ. ಎತ್ಕೊಂಡಾಗ ಸುಲಭವಾಗೇ ಇರ್ತದೆ. ಸ್ವಲ್ಪ ದೂರ ಹೋದ್ಮೇಲೆ ತೂಕ ಅನಿಸ್ತದೆ. ಇನ್ನೂ ಸ್ವಲ್ಪ ಮನೆ ಇನ್ನೂ ದೂರ ಐತೆ, ಅಪ್ಪ ಕೆಳಕ್ಕೆ ಹಾಕಂಗಿಲ್ಲ, ಹಾಕಿದ್ರೆ ಎತ್ತೋರಿರಲ್ಲ. ಏನು ಮಾಡೋದು ಈ ಹೊರೆನ? ಓಕೆ, ನಾನಂತೂ ತುಂಬ ಅನುಭವ ಮಾಡಿದ್ದೇನೆ. ತಲೆ ಮೇಲೆ ಎತ್ಕೊಂಡಿರ್ತೀವಿ, ಹೋದ್ರೆ ಹೋಗ್ಲಿ ಬಿಡು, ಇನ್ನು ಸ್ವಲ್ಪ ದೂರ ತಾನೇ, ಕತ್ತು ಮೇಲೆ ಎತ್ಕೊಳ್ಳೋಣ ಅಂತ ಎತ್ಕೊತೀನಿ. ಕತ್ತು ಅದು ಆಗಲ್ಲ. ಇನ್ನೂ ಬಗ್ಬಿಟ್ಟು ಬೆನ್ನ ಮೇಲೆ ಹಾಕ್ಕೊತೀವಿ, ಅದು ಆಗಲ್ಲ. ಕೆಲವು ಸಾರಿ ಒತ್ಕೊಳಕ್ಕಾಗಲ್ಲ, ಕೆಳಕ್ಕೆ ಹಾಕ್ಬಿಡ್ತೀವಿ.
ಕೆಲವು ಸಾರಿ ಆ ಪಡೋ ವೇದನೆ ಇದೆ ಗೊತ್ತಲ್ವಾ, ಆ ಹೊರೆ ಬೀಳ್ಸಂಗಿಲ್ಲ, ಎತ್ಕೊಂಡು ಹೋಗೋಕ್ಕಾಗಲ್ಲ, ಮನಸ್ಸು ಬಿಗಿ ಹಿಡ್ಕೊಂಡು ಹೋಗ್ತಾ ಇರ್ತೀವಿ. ಕೆಲವು ಸಾರಿ ಕಷ್ಟಗಳಿಗೇನೆ, ಜವಾಬ್ದಾರಿಗಳಿಗೇನೆ ಬಿಟ್ಬಿಡೋಕ್ಕಾಗಲ್ಲ, ಎತ್ಕೊಂಡು ಹೋಗೋಕ್ಕೂ ಆಗಲ್ಲ. ನೋಡಿ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಭಾರವಾದ ಹೊರೆಯ ನನ್ನನ್ನು ಏನು ಮಾಡಿದೆ ಅಂತೆ, ಅದಿಮಿಟ್ಟಿದೆ. ನೋಡಿ, ಮೇಲೆ ಹೇಳ್ತಿದ್ದೆ ಮುಳುಗಿಸಿ ಬಿಟ್ಟಿದೆ ಅಂತ. ಹೇಗೆ ಪೇತ್ರನನ್ನು ನೀರಲ್ಲಿ ಮುಳುಗಿದಾಗ ಸ್ವಾಮಿ ಸ್ವಾಮಿ ಕಾಪಾಡು ಕಾಪಾಡು ಅಂತೇಳಿ, ಪೇತ್ರನಂತವನೇ ಆ ರೀತಿ ಮಾಡಿದ್ರೆ ನಮ್ಮನ್ನೆಲ್ಲಾದರೂ ಸಮುದ್ರದ ಮಧ್ಯದಲ್ಲಿ ಹಾಕ್ಬಿಟ್ರೆ ಏನು ಮಾಡೋದು? ಪೇತ್ರನು ಮೀನುಗಾರ, ಅವರಿಗೆ ನೀರು ಮೀಜು ಎಲ್ಲ ಗೊತ್ತಿದೆ, ಆದರೂ ಅವ್ರಿಗೆ ಹಡಗಿರ್ತಾ ಇತ್ತು. ಈಗ ಮುಳುಗೋಗ್ತಾ ಇದ್ದಾವೆ. ನಮ್ಮನ್ನು ಕೆಲವು ಸಾರಿ ಕಷ್ಟಗಳು ಹಾಗೆ ಅದಿಮಿಡ್ತವೆ, ಹೊರೆಯಂತೆ ಅದಿಮಿಡ್ತವೆ, ಮುಳುಗಿಸ್ತವೆ. ಆಮೇಲೆ ಮುಂದೆ ಹೇಳ್ತಾ ಇದೆ, ನಾನು ಬಹಳವಾಗಿ ಬಾಗಿ ಕುಗ್ಗಿದ್ದೇನೆ. ಬಾಗಿ ಕುಗ್ಗಿದ್ದೇನೆ. ಈ ಕೆಲವರು ಮೊದಲ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಸ್ವಲ್ಪ ಹಂಗಿಲ್ಲ, ಹಳ್ಳಿಗಳಲ್ಲಿ ಮುದುಕರೆಲ್ಲ ಸಣ್ಣಗಿರ್ತಾ ಇದ್ರು. ಕೆಲವು ಸಾರಿ ಅವ್ರಿಗೆ ಗೂನು ಬಂದುಬಿಡ್ತಾ ಇತ್ತು, ನೋಡಿದ್ದೀರಾ? ಗೂನು ಬಂದುಬಿಡ್ತಾ, ಅವ್ರ ಪಾಪ ಎತ್ತಕ್ಕೂ ಆಗಲ್ಲ, ಹಂಗೇ ಹಿಡ್ಕೊಂಡ್ಬಿಡ್ತದೆ. ಈಗಿನ ಕಾಲದಲ್ಲಿ ಬಗ್ಗಕ್ಕಾಗಲ್ಲ, ಯಾಕೆ? ಮುಂದೆ ಹೊಟ್ಟೆ ಜಾಸ್ತಿ ಇರ್ತದೆ ಅಲ್ವಾ? ಹೊಟ್ಟೆ ತುಂಬ ಇದ್ರೆ ಎಲ್ಲಿ ಬಗ್ಗೋದು? ಹಿಂಗಿರ್ಬೇಕು ಯಾವಾಗೂ. ಓಕೆ, ಈ ಪಾರ್ಕ್ಗಳಲ್ಲೆಲ್ಲ ಹೋಗಿ ನೋಡಿದ್ರೆ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ ಥರ ಓಡಾಡ್ತಾ ಇರ್ತಾರೆ, ಹಿಂಗೆ ಓಡಾಡ್ತಾ ಇರ್ತಾರೆ. ಓಕೆ, ಸೊ ಆ ರೀತಿ ಅಂದರೆ ಅದು ಬಗ್ಗಕ್ಕಾಗಲ್ಲ. ಸೊ ಇಲ್ಲಿ ಹೇಳ್ತಾ ಇರೋಂಥ ಮಾತೇನೆಂದರೆ, ನಾನು ಬಹಳವಾಗಿ ಬಾಗಿದ್ದೇನೆ, ಕುಗ್ಗಿದ್ದೇನೆ. ಬಹಳ ಬಾಗಿ ಕುಗ್ಗಿದ್ದೇನೆ. ನೋಡಿ, ದೇವ್ರ ವಾಕ್ಯ ಹೇಳ್ತಾ ಇದೆ. ಆಮೇಲೆ ಮುಂದೆ ಹೇಳ್ತಾ ಇದೆ, ವಿಕಾರಿಯಾಗಿ ಅಲಿಯುತ್ತೇನೆ. ಅಂದರೆ ಕೆಲವು ಸಾರಿ ನಮ್ಮ ಕಷ್ಟ ಹೇಗಿರುತ್ತೆ ಅಂದರೆ ಈ ವಾಕ್ಯದ ಥರ ಇರ್ತದೆ. ಇದು ಶಾರೀರಿಕವಾಗಿ, ಆತ್ಮಿಕವಾಗಿ ಕೂಡ ದೇವ್ರ ವಾಕ್ಯ ಹೇಳುತ್ತದೆ, ಪಾಪದಿಂದ ಆ ರೀತಿ ನಾವು ಬಂಧಿಸಲ್ಪಟ್ಟಿದ್ದೇವೆ, ಆ ರೀತಿ ನಾವು ಮುಳುಗಿಸಲ್ಪಟ್ಟಿದ್ದೇವೆ. ನಮ್ಮನ್ನಲ್ಲಿಂದ ಬಿಡುಗಡೆ ಮಾಡುವವರು ಯಾರು? ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಮೇಲಿರುವ ನಾನು ಪಾಪ ಅಂತ. ಎರಡನೇದಾಗಿ ಹೇಳ್ತಾ ಇದೆ, ನಮ್ಮನ್ನ ಕೆಲವರು ಏನು ಮಾಡ್ತಾರೆ, ದಾಸತ್ವ, ನಾನು ಹೇಳಿದ್ನಲ್ವ, ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ನಮ್ಮನ್ನು ಕುಗ್ಗಿಸ್ತಾರೆ. ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯ ಅದರ 10ನೇ ವಾಕ್ಯ ಹೇಳುತ್ತದೆ. ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 10. ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಬರಲಾರದ ರಥವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನ ಪರೀಕ್ಷಿಸುವುದು ಯಾಕೆ? ನಾವು ಹೊರಲಾರದಷ್ಟು ಹೊರೆಯನ್ನ ನಮ್ಮ ಮೇಲೆ ಒರೆಸ್ಬಿಡ್ತಾರೆ. ನೋಡಿ, ಕೆಲವರು ಸರಿಯಾದ ಸಮಯಕ್ಕೆ ಸಂಬಳ ಕೊಡಲ್ಲ, ಕೆಲವರು ಹೇಳಿದಷ್ಟು ಸಂಬಳ ಕೊಡಲ್ಲ, ಕೆಲವರು ಮಾತು ಕೊಟ್ಟಷ್ಟು ನಡ್ಕೊಳ್ಳಲ್ಲ. ಎಂಥ ವಿಪರ್ಯಾಸವಾದಂಥ ಕಾರ್ಯಗಳನ್ನು ನಾವು ಅನುಭವ ಮಾಡ್ತೇವೆ. ಅಂಥ ವೇದನೆಗಳ ಸಂದರ್ಭದಲ್ಲಿ ದೇವರು ಏನು ಹೇಳ್ತಾರೆ ಗೊತ್ತಾ? ನೀನು ಯಾರ ಹತ್ರನೂ ಹೋಗಿ ಹೇಳ್ಕೋಬೇಡ, ನೀನು ನನ್ನ ಹತ್ರ ಬಂದು ಹೇಳ್ಕೊ, ನಾನು ನಿನ್ನನ್ನೇನು ಮಾಡ್ತೇನೆ, ಅಲ್ಲಿಂದ ಬಿಡಿಸ್ತೇನೆ. ಇಸ್ರಾಯೇಲರು 400 ವರ್ಷ ಐಗುಪ್ತರ ಕೈ ಕೆಳಗಡೆ ಕೆಲಸ ಮಾಡಿ 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 ಸಾಕಾಗೋಗಿತ್ತು. ನಮಗೆ ಬಿಡುಗಡೆನೇ ಇಲ್ವಾ, ನಮಗೆ ಇಲ್ಲಿಂದ ಸ್ವತಂತ್ರನೇ ಇಲ್ವಾ ಅಂತ ಅಂದುಕೊಳ್ತಾ ಇದ್ರು. ಆದರೆ ಅವರೊಂದು ದಿವಸ ಏನು ಮಾಡಿದ್ರು? ದೇವರೇ, ಕರ್ತನೇ, ಅಬ್ರಹಾಮನ ಈಸಾಕನ ದೇವರೇ, ಯಾಕೋಬನ ದೇವರೇ, ನಮ್ಮನ್ನೇನು ಮಾಡು, ಬಿಡಿಸಪ್ಪ ಅಂದರು. ಯಾವಾಗ ಅವರು ಕೂಗಿಕೊಂಡ್ರೋ, ಯಾವಾಗ ಅವರ ಕಷ್ಟದಲ್ಲಿ ಅವರು ಮೊರೆ ಇಟ್ಟರೋ, ದೇವರು ಅವರ ಮೊರೆಯನ್ನು ಆಲಿಸಿದನು. ಹಲ್ಲೆಲೂಯಾ. ಇವತ್ತು ನೀವು ನಾನು ತುಂಬ ಕಷ್ಟಪಡ್ತಾ ಇರ್ಬೋದು. ಯಾವ ರೀತಿ? ಕೆಲಸಗಳ ವಿಷಯದಲ್ಲಿ, ಕುಟುಂಬಗಳ ವಿಷಯದಲ್ಲಿ, ಆತ್ಮೀಕವಾದ ಕಾರ್ಯಗಳ ಕುರಿತಾಗಿ ಬಾಧೆಪಟ್ಟು ಹೊರೆಯನ್ನು ಒತ್ಕೊಳಕ್ಕೂ ಆಗಲ್ಲ, ಕೆಳಕಾಕಕ್ಕೂ ಆಗಲ್ಲ, ಎದ್ದೇಳಕ್ಕಾಗಲ್ಲ, ಇರೋಕ್ಕಾಗಲ್ಲ, ಸಮಾಧಾನ ಇರೋಕ್ಕಾಗಲ್ಲ. ನಮಗೆ ರೆಸ್ಟ್ಲೆಸ್, ಸಮಾಧಾನ ಇಲ್ಲದೆ ಇರುವಾಗ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ನಾನು ನಿಮಗೇನು ಮಾಡ್ತೇನೆ, ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದ. ಯೆಶಾಯನ ಪರದ ಗ್ರಂಥದಲ್ಲಿ 53ನೇ ಅಧ್ಯಾಯ 33ನೇ ವಚನದಲ್ಲಿ 53:3 ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ.
ನೋಡಿ, ಇದರಲ್ಲಿ ಯಾವುದಾದ್ರೂ ನಿಮ್ಮ ಪರಿಸ್ಥಿತಿ ಇರಬಹುದು. ನೀವು ನಾನು ಧಿಕ್ಕರಿಸಲ್ಪಟ್ಟವರಾಗಿರಬಹುದು. ಯೇಸುವನ್ನು ನಂಬಿದ ನಿಮಿತ್ತವಾಗಿ, ಒಳ್ಳೆಯದರ ನಿಮಿತ್ತವಾಗಿ, ನಾವೇನಾದರೂ ಒಳ್ಳೆಯದನ್ನು ಮಾಡುವ ನಿಮಿತ್ತವಾಗಿ ನಮ್ಮನ್ನೇನು ಮಾಡ್ತಾರೆ ಗೊತ್ತಾ? ಬಿಡಪ್ಪ, ಅವ್ರ ಕತೆ ಹೇಳ್ಬೇಡ, ಅವ್ರು ಅಲ್ಲ ಬೇಡ, ಅವ್ರು ಬೇಡ. ಕೆಲವು ಸಾರಿ ನಮ್ಮ ಸಂಬಂಧಿಕರು ನಮ್ಮನ್ನು ದೂರ ಇಟ್ಟಿರ್ತಾರೆ. ನಮ್ಮನ್ನು ಏನು ಮಾಡಿರ್ತಾರೆ? ದೂರ ಇಟ್ಟು ಅವ್ರು ಕೆಟ್ಟೋಗಿದ್ದಾರೆ. ಕೆಲವು ಸಾರಿ ನಮ್ಮ ಸಭೆಗಳವ್ರು ಹೇಳ್ತಾರೆ, ನಮ್ಮ ಸಭೆ ಬಿಟ್ಟೋಗ್ಬಿಟ್ಟವ್ರೆ, ಅವ್ರು ಕೆಟ್ಟೋಗ್ಬಿಟ್ಟವ್ರೆ. ಹೇಳಲ್ವಾ? ಹೇಳ್ತಾರೆ ನಿಜವಾಗಿಯೂ. ನಮ್ಮ ಸಭೆ ಬಿಟ್ಟೋಗಿದ್ದಾರೆ ಅಂದರೆ ಅವ್ರು ಕೆಟ್ಟೋಗಿದ್ದಾರಂತ. ನಾನು ಹೇಳ್ತೇನೆ, ಎಲ್ಲಿವರೆಗೂ ನೀವು ಆತ್ಮೀಕವಾಗಿ ಬೆಳೀತಾ ಇದ್ದೀರೋ ನೀವು ಸರಿಯಾಗಿದ್ದೀರಾ. ನೀವು ಆತ್ಮೀಕವಾಗಿ ಬೆಳೀತಾ ಇಲ್ಲ ಅಂದರೆ ನಾನು ಅದಕ್ಕೆ ಹೇಳ್ತಾ ಇರ್ತೇನೆ, ಅಲ್ಲಿ ಯಾಕಿದ್ದೀರಾ? ನಿಂತಿರುವ ನೀರೇನಾಗುತ್ತೆ? ಕೊಳ್ತೋಗುತ್ತೆ. ಹಾಗೇನೆ ಬೆಳಿಬೇಕು. ಆತ್ಮಿಕವಾಗಿ ನಾವು ಬೆಳೆದಿಲ್ಲ ಅಂದರೆ ಕೊಳ್ತೋಗ್ತೀವಿ. ಕೆಲವು ಸಭೆಗಳಲ್ಲಿ ಅಲ್ಲೇ ಇರ್ತಾರೆ. ಸಭೆಯಲ್ಲಿ ಇರಬಾರ್ದು ಅಂತಲ್ಲ ನಾನು ಹೇಳ್ತಾ ಇರೋದು. ಆತ್ಮೀಕತೆಯೇ ಇಲ್ಲ, ದೇವರ ಸೇವೆ ಮಾಡಬೇಕು, ಓಡಬೇಕು, ಮಾಡಬೇಕು ಅನ್ನೋ ಹಂಬಲ ಇಲ್ಲ. ಆದರೆ ಅಲ್ಲೇ ಸುಮ್ಮನೆ ಹೋದ ಪುಟ್ಟ ಬಂದ ಪುಟ್ಟ, ನೇರವಾಗಿ ರೆಡಿಯಾಗಿ ಹೋಗೋದು, ಕುತ್ಕೊಳ್ಳೋದು. ಅವ್ರೇನೋ ಹೇಳ್ತಾ ಇರ್ತಾರೆ, ಸ್ಟ್ರೈಟ್, ನೋ ಲೆಫ್ಟ್ ಟರ್ನ್, ನೋ ರೈಟ್ ಟರ್ನ್. ಈ ಕಡೆನೂ ನೋಡಲ್ಲ, ಅಕ್ಕಪಕ್ಕ ಇರೋದು. ಕೆಲವು ಸಾರಿ ಹಾಗೇ ಇರ್ತಾರೆ. ನಾವೇನಾದರೂ ಮಾತಾಡೋದು, ಯಾವಾಗ ಬಂದ್ರಿ ಅಂದರೆ ಇಷ್ಟೊತ್ತು ನೋಡಲಿಲ್ಲ ನೀವು? ಇಲ್ಲ, ನಾನು ಗಮನಿಸ್ತಾ ಇದ್ದೆ. ನೀವು ಗಮನಿಸಿದ್ರಿ? ಏನು ಪ್ರಸಂಗ ಮಾಡ್ತಾರೆ? ಅವ್ರು ಏನೋ ಹೇಳ್ತಾರೆ, ದೂರದಲ್ಲಿ ಹೇಳ್ತಾ ಇದ್ದಾರೆ, ಏನಕ್ಕೆ ಅರ್ಥ ಆಗ್ತಾ ಇಲ್ಲ. ಹಂಗಾರೆ ಹಿಂಗೆ ನೋಡ್ತಾನೆ ಇದ್ರಿ, ಏನು ನೋಡ್ತಾ ಇದ್ದೀರಾ? ಸುಮ್ಮನೆ ಹಂಗೆ ನೋಡ್ತಾ ಇದ್ದೀನಿ ಅಂದರೆ ಅದರ ಅರ್ಥ ಏನಂದರೆ, ಸುಮ್ಮನೆ ಓದ್ವಿ, ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂದರೆ ನೋಡ್ರಿ ಅಂತೆಲ್ಲ ಹೇಳ್ತಾರೆ. ನಾನು ಕನಿಷ್ಠ ಯಾರೋ ಆಲಯಕ್ಕೆ ಬಂದಿದ್ದಾರೆ ಜನರು, ಏನೋ ಪ್ರೀತಿ ವಿಶ್ವಾಸ ಮಾತನಾಡಿ ಹೋಗೋದು ಇಲ್ಲ. ಆಮೇಲೆ ಅಂದ ತಕ್ಷಣ ಹೋಗು ಓಡು ಓಡು ಓಡು. ಈ ಕೆಲವು ಸಾರಿ ಮೀಟಿಂಗ್ಲಾದ್ಮೇಲೆ ಊಟ ಜನ ಜಾಸ್ತಿ ಇದೆ, ಬೇಗ ಹೋಗು ಫಸ್ಟು. ಕೆಲವು ಸಾರಿ ಮೀಟಿಂಗ್ಲಿಗೆ ಹಂಗೆ ಮಾಡೋದು. ಬೇಗ ಹೋಗಿ ನಿಂತ್ಕೊ, ಕ್ಯೂಲ್ ನಿಂತ್ಕೊ. ತೆಗೆದ್ರೆ ಬಸ್ ಹೊರಟೋಗುತ್ತೆ. ಅವರೆಲ್ಲ ಕೆಲವರು ಹೇಳ್ತಾರೆ, ಚಪ್ಪಲಿಗಳೆಲ್ಲ ಚಲಾಪಿಲಿ ಮಾಡಿಬಿಡ್ತಾರೆ, ಬೇಗ ಹೊರಟು. ಚಪ್ಪಲಿಗಳು ಬೇಗ ಹಾಕ್ಕೊಳಕ್ಕೂ ಬಸ್ ಹಿಡಿಯೋದಕ್ಕೂ ಕೆಲವು ಸಾರಿ ಓಡು ಅಲ್ಲಿ ಬಂದು ಪಾಸ್ಟ್ ಹತ್ರ ಪ್ರೇರ್ ಮಾಡಿ, ಪಾಸ್ಟ್ ಬರ್ತಾರೆ, ನಡಿ ಪಾಸ್ಟ್ ಮನೆಗೆ ಆಮೇಲೆ ಮಾಡಿಸ್ಕೊಳ್ಳೋಣ, ಓಡು ಅಂತೆ. ಅಂದರೆ ಈ ರೀತಿ ಕೆಲವು ಸಾರಿ ಏನು ಮಾಡ್ತಾರೆ, ನಾವು ಯಾವುದನ್ನೋ ನೋಡಿ ಹೋಗ್ತಾ ಇರ್ತೀವಿ. ಇಲ್ಲಿ ಅದಕ್ಕೆ ಹೇಳ್ತದೆ, ಮನುಷ್ಯರು ಸೇರಿಸಿಕೊಳ್ಳದವನು. ನಮ್ಮನ್ನು ಕೆಲವು ಸಾರಿ ಬಂಧುಗಳು, ಜನರು, ಸಭೆಗಳವರೇ ನಮ್ಮನ್ನು ಸೇರಿಸ್ಕೊಳ್ಳಲ್ಲ. ಕೆಲವು ಸಾರಿ ಸೇವಕರು ಸೇರಿಸ್ಕೊಳ್ಳಲ್ಲ. ಕೆಲವು ಸಾರಿ ಏನೋ ಒಂಥರ ನಾವು ಯಾರು ಗೊತ್ತಾ, ಪರಲೋಕದಿಂದ ಇಳಿದು ಬಂದವರು ಅನ್ನೋ ಥರ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಅದು ಮಾಡಬಾರ್ದ ಕೆಲಸ. ನಾವು ದೇವರ ಮಕ್ಕಳು. ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಲಕ್ಷ್ಯಕ್ಕೆ ತರಲಿಲ್ಲ, ಆದರೆ ದೇವರು ಅವನ್ನ ಲಕ್ಷ್ಯಕ್ಕೆ ತರ್ತಾನೆ. ಆಮೇಲೆ ನಮ್ಮನ್ನು ಕೆಲವು ಸಾರಿ ನೋಡಿಬಿಟ್ಟು ಕೆಲವರು ಚೆನ್ನಾಗಿ ಒಳ್ಳೆ ರೀತಿ ಲೌಕಿಕವಾಗಿದ್ದರೆ ನಮ್ಮನ್ನು ಎಲ್ಲ ಇಡ್ಸ್ಕೊಳ್ತಾರೆ, ಇಲ್ಲ ಅಂದರೆ ಇಡ್ಸ್ಕೊಳ್ಳಲ್ಲ. ಆದರೆ ದೇವರ ಆ ರೀತಿ ಪಕ್ಷಪಾತಿ ಅಲ್ಲ. ದೇವರ ಆ ರೀತಿ ಪಕ್ಷಪಾತಿ ಅಲ್ಲ. ಕೊನೆಯದಾಗಿ ಬೇಗನೆ ನಿಮಗೆ ಮುಗಿಸ್ತೇನೆ. ಏನಂದರೆ, ಯೇಸು ಸ್ವಾಮಿ ಯಾವ ರೀತಿ ನಿಮಗೂ ನಮಗೂ ವಿಶ್ರಾಂತಿ ಕೊಡುವಂಥವನಾಗಿದ್ದಾನೆ. ನಮ್ಮಲ್ಲಿರುವಂಥ ಕಳವಳಗಳನ್ನು ತೆಗೆದು ನಮ್ಮ ವಿರೋಧವಾಗಿ ಬರುವ ಪ್ರವಾಹಗಳನ್ನೆಲ್ಲ ಶಾಂತ ಮಾಡಿ ನಮಗೆ ನಿತ್ಯವಾದಂಥ ಕಾರ್ಯವನ್ನು ಆತನು ಕೊಡುತ್ತಾ ಇದ್ದಾನೆ. ನಾವು ಸ್ವತಂತ್ರವಾಗಿರಬೇಕಂತ, ನಾವು ದಾಸತ್ವದಲ್ಲಿರಬಾರ್ದಂಥ ದೇವರು ನಮ್ಮನ್ನು ಕೋರಿಕೊಳ್ಳುವಂಥವನಾಗಿದೆ. ಒಂದು 2-3 ವಾಕ್ಯವನ್ನು ನಾನು ಓದಿ ಮುಗಿಸುತ್ತೇನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಗಲಾತ್ಯ 5ನೇ ಅಧ್ಯಾಯ 1, ಕ್ರಿಸ್ತನು ನಮ್ಮನ್ನ ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಅನೇಕ ಜನರು, ಕ್ರೈಸ್ತರು, ಯೇಸು ಸ್ವಾಮಿ ಹತ್ರ ಬಂದು ಕಷ್ಟ ಎಲ್ಲ ತೀರಿಸ್ಕೊಳ್ತಾರೆ. ತಮ್ಮ ಹೊರೆ, ತಮ್ಮ ಬಾಧೆ, ತಮ್ಮ ಕುಟುಂಬದ ವಿಷಯಗಳೆಲ್ಲ ತೀರಿಸ್ಕೊಳ್ತಾರೆ. ಅದೆಲ್ಲ ಮುಗಿದ ಮೇಲೆ ಇವಾಗ ಏನಿಲ್ಲ, ಎಲ್ಲ ಆರಾಮಾಗಿದ್ದೀನಿ ಅಂದಾಗ ಇನ್ನು ಬೇರೆ ಪಾಪಗಳನ್ನು ಮಾಡಕ್ಕೆ ಹೋಗ್ತಾರೆ. ಏನು ಗೊತ್ತಾ, ಇಷ್ಟು ವರ್ಷ ಚರ್ಚ್ಗೆ ಹೋಗಿದ್ದೀವಿ, ಅದೇ ಚರ್ಚು, ಅದೇ ಪಾಸ್ಟ್ರು, ಅದೇ ವಾಕ್ಯ ಹೇಳ್ತಾನೇ ಇರ್ತಾರೆ. ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದು ಮನೆಯಲ್ಲಿ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಟಿ ವಿ ನೋಡಿಕೊಂಡು ಸೀರಿಯಲ್ಗಳು ನೋಡಿಕೊಂಡು ಒಂದಾದ ಮೇಲೆ ಒಂದು ಸೀರಿಯಲ್ಗಳು. ಸಾಯಂಕಾಲ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 10 ಗಂಟೆವರೆಗೂ ಮುಗಿಸ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದು. ಏನೋ ಇದು ವಿಶ್ರಾಂತಿ ಟೈಮ್. ದೇವರು ನಮ್ಗೆ ಆ ಥರ ವಿಶ್ರಾಂತಿ ಕೊಟ್ಟಿದ್ದಾರೆ ದೇವರು.
ಆ ರೀತಿ ಇನ್ನೊಂದು ಹೇಳ್ತೇನೆ, ಸಮಯ ಇಲ್ಲ, ಆದರೆ ವಿಶ್ರಾಂತಿ ಇರಲ್ಲ. ಏನು ಗೊತ್ತಾ, ಆ ಸೀರಿಯಲಲ್ಲಿ ಬಂದಿರೋ ಅವನಿಗೆ ಕಷ್ಟ ಬಂದ್ಬಿಟ್ಟಿರ್ತದೆ. ಆ ಕಷ್ಟ ಇವ್ರಿಗೇ ಬಂತೇನೋ ಅಂದ್ಕೊಂಡಿರ್ತಾನೆ. ಯಾವುದೋ ಒಬ್ಬ ಸೀರಿಯಲನ್ನು ಸುಧೀರ್ ಅನ್ನೋನಿಗೆ ಸಮಸ್ಯೆ ಬಂದಿರ್ತದೆ ಅಂತ ಹೇಳ್ಕೊ, ಅಯ್ಯೋ ಪಾಪ ಅವನಿಗೆ ಸಹಾಯ ಆಗುತ್ತೋ ಆಗಲ್ವೋ, ಅವ್ರ ಅತ್ತೆ ಒಪ್ಕೊಳ್ತಾರೋ ಒಪ್ಕೊಳ್ಳಲ್ವೋ, ಸೊಸೆನ ಪ್ರೀತಿ ಮಾಡ್ತಾರೋ ಮಾಡಲ್ವೋ. ಸೀರಿಯಲಲ್ಲಿರೋದಕ್ಕೆ ನೀನ್ಯಾಕೆ ಚಿಂತೆ ಮಾಡ್ತಾ ಇದೀಯಾ? ಆ ಕನಸಲ್ಲಿ ರಾತ್ರಿಯೆಲ್ಲ ಅದೇ ಚಿಂತೆ ಬರ್ತಾ ಇರ್ತದೆ. ಅಯ್ಯೋ ಪಾಪ ಹುಡುಗಿ ಆ ಅತ್ತೆ ಬಲೆ ಕಾಟ ಕೊಡ್ತಾಳೆ, ಆಗ ಒಳ್ಳೇದಾಗ್ತದೋ ಇಲ್ವೋ, ನಾಳೆ ಎಪಿಸೋಡಲ್ಲಾದರೂ ಮಾತಾಡ್ತಾಳೋ ಇಲ್ವೋ, ನೋಡೋಣ. ನೋಡಿ ಯಾವುದಕ್ಕೆ ಟೆನ್ಷನ್ ಬೀಳ್ತಾ ಇದ್ದೀವಿ? ಸೀರಿಯಲಲ್ಲಿ ಬರೋ ಕ್ಯಾರೆಕ್ಟ್ರಿಗೆ ಚಿಂತೆ ಪಡ್ತಾ ಇದ್ದೀವಿ. ಅವ್ರವ್ರು ಚೆನ್ನಾಗೇ ಇರ್ತಾರಲ್ಲಿ, ಈ ಹುಳ ಬಿಟ್ಟವ್ರು ನಾವು ಚೆನ್ನಾಗಿರಲ್ಲ. ಯಾರು ಇವ್ರು ಅನ್ಯರಲ್ಲ, ದೇವ್ರ ಮಕ್ಕಳು. ವಿಶ್ರಾಂತಿ ಮಾಡೋಕ್ಕೆ ದೇವ್ರಿಗೆ ಟೈಮ್ ಕೊಟ್ಟಿದ್ದಾನೆ. ನಾನು ಎಲ್ಲಿ ಹೋಗಲ್ಲ, ಆಲಯಕ್ಕೆ ಹೋಗಲ್ಲ, ಮೀಟಿಂಗ್ ಹೋಗಲ್ಲ, ಪ್ರಾರ್ಥನೆಗಳಿಗೆ ಹೋಗಲ್ಲ, ದೇವ್ರ ಕಾರ್ಯಗಳಿಗೆ ಹೋಗಲ್ಲ, ಸುವಾರ್ತೆಗೆ ಹೋಗಲ್ಲ. ದೇವ್ರು ನನಗೆ ವಿಶ್ರಾಂತಿ ತೊಗೊಳಕ್ಕೆ ಹೇಳಿದ್ದಾರೆ, ಅದಕ್ಕೆ ನಾನು ಟಿ ವಿ ಮುಂದೆ ವಿಶ್ರಾಂತಿ ಪಡ್ಕೋತೀನಿ. ದೇವ್ರ ವಿಶ್ರಾಂತಿ ಹೇಳಿರೋದು? ಆ ರೀತಿ ವಿಶ್ರಾಂತಿ ಅಲ್ಲ. ನಾವು ನಮ್ಮನ್ನು ನಮ್ಮ ದೇವರ ವಾಕ್ಯದಲ್ಲಿ ಒಪ್ಪಿಸಿಕೊಡಬೇಕು, ವಾಕ್ಯವನ್ನು ಧ್ಯಾನ ಮಾಡಬೇಕು, ದೇವರಲ್ಲಿ ನಾವು ಸಂತೋಷಿಸಬೇಕು, ದೇವರಲ್ಲಿ ವಿಶ್ರಾಂತಿ ಪಡೆಯುವಂತರಾಗಿರಬೇಕು. ಅದಕ್ಕೆ ಅಲ್ಲಿ ಬಿಡುಗಡೆ ಹೊಂದಿ ಇಲ್ಲಿ ಸಿಕ್ಕಾಕೊಂಡ್ವಿ. ದೇವರು ದೊಡ್ಡ ಸಮಸ್ಯೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಾವೇ ಮತ್ತೆ ದಾಸತ್ವೊಳಗೆ ಸಿಕ್ಕಾಕೊಳ್ಳಬಾರದು. ಪ್ರೀತಿ ದೇವಜನ, ಅದಕ್ಕೆ ಇವತ್ತು ಹೇಳ್ತಾ ಇದ್ದೇನೆ, ನಾವೇನಾದರೂ ಪ್ರಯಾಸಪಟ್ಟು ಕಷ್ಟಪಟ್ಟು ವೇದನೆ ಪಟ್ಟು ಇದ್ದರೆ ದೇವರು ಹೇಳ್ತಾ ಇದ್ದಾರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನೇನು ಮಾಡ್ತೀನಿ, ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಪಾಪದಿಂದ ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ, ಶಾಪಗಳಿಂದ ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಈ ಕೆಲಸಗಳ ಭಾರಗಳಿಂದಲೂ ವ್ಯಕ್ತಿಗಳ ಮಾತುಗಳಿಂದಲೂ ತಿಕ್ಕರಿಸಲ್ಪಟ್ಟ ಸ್ಥಿತಿಯಿಂದ, ಸಂಕಷ್ಟಕ್ಕೊಳಗಾದ ಸ್ಥಿತಿಯಿಂದ, ವ್ಯಾಧಿಗಳಿಂದ ನಿಮ್ಮನ್ನು ಜನರು ನೋಡಿ ಓರಿ ಮಾಡಿಕೊಂಡು ಹೋಗುವುದರಿಂದ ನಿಮಗೆ ನಾನು ವಿಶ್ರಾಂತಿಯನ್ನು ಕೊಡುತ್ತೇನೆ. ಇವತ್ತು ನಿಮ್ಮಲ್ಲಿ ಯಾರಿಗೆ ವಿಶ್ರಾಂತಿ ಬೇಕೋ ಕರ್ತನ ಮುಂದೆ ನಿಮ್ಮ ತಲೆಗಳನ್ನು ಬಾಗಿಸಿರಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ, ಸ್ತೋತ್ರ. ಈ ವಾಕ್ಯವನ್ನು ಕೇಳುತ್ತಿರುವ ಪ್ರೀತಿಯ ದೇವಜನವೇ, ನಿಮ್ಮ ಪರಿಸ್ಥಿತಿ ಭಾರದಿಂದ, ಹೊರೆಗಳಿಂದ ನಿಮ್ಮನ್ನು ಮುಳುಗಿಸಿ ಬಿಟ್ಟಂತೆ ನಿಮಗೆ ಅನಿಸ್ತಾ ಇರಬಹುದು. ನಿಮ್ಮ ಮೇಲೆ ಆ ಭಾರದ ಹೊರೆಯು ಅದುಮಿಟ್ಟ ರೀತಿಯಲ್ಲಿ ನಿಮಗೆ ಅನಿಸ್ತಾ ಇರಬಹುದು. ನಿಮ್ಮ ಜೀವಿತಗಳು ಕೆಲವು ಸಾರಿ ಅಲ್ಲಿ ಹೇಳ್ತದೆ ದುರ್ವಾಸನೆ ಥರ ರೀತಿ ಆಗೋಗಿರಬಹುದು. ನಿಮ್ಮ ಬಹಳ ಬಾಗಿ ಕುಗ್ಗಿ ಹೋಗಿರಬಹುದು. ನೀವು ಅಲಿಯುತ್ತಿರಬಹುದು, ದುಃಖದಿಂದ ವಿಕಾರಿಯಾಗಿ ಅಲಿಯುತ್ತಿರಬಹುದು. ಇವತ್ತು ನಿಮ್ಮೆಲ್ಲರನ್ನ ದೇವರು ಕರೀತಾ ಇದ್ದಾರೆ, ಮಗಳೇ ಮಗನೇ ನನ್ನ ಬಳಿಗೆ ಬಾ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು ಯೇಸು ಸ್ವಾಮಿ ಕರೀತಾ ಇದ್ದಾರೆ. ಯೇಸು ಸ್ವಾಮಿ ನಮ್ಮನ್ನು ಕರೀತಾ ಇದ್ದಾರೆ. ಸ್ವಾಮಿ, ಈಗೋ ನಾನು ನಿನ್ನ ಬಳಿಗೆ ಬಂದಿದ್ದೇನಪ್ಪ, ನನ್ನ ಶರೀರಕ್ಕೆ ದೇವರೇ ಭಾರವಾಗಿದೆ ಅಪ್ಪ, ನನ್ನ ಮನಸ್ಸು ಭಾರವಾಗಿದೆ, ನನ್ನ ಜೀವಿತ ಕುಟುಂಬ ಭಾರವಾಗಿದೆ, ಉಸಿರಾಡದಷ್ಟು ಪರಿಸ್ಥಿತಿಗಳು, ಹೊರೆಗಳು, ದೇವರೇ ಬಾಸುಂಡೆಗಳು, ದುರ್ವಾಸನೆಗಳು, ಕುಗ್ಗುವಿಕೆ, ದುಃಖ, ಅಲಿಯುವಿಕೆ, ಈ ಎಲ್ಲ ಚಂಚಲತ್ವ ಯೇಸುವೇ ನಿಮ್ಮ ಬಳಿಗೆ ನಾವು ಬಂದು ಇದನ್ನೆಲ್ಲ ನಿಮ್ಮ ಮೇಲೆ ಹಾಕುತ್ತಾ ಇದ್ದೇವೆ. ನೀವು ನಮಗೆ ವಿಶ್ರಾಂತಿಯನ್ನು ಕೊಡಿರಿ ಸ್ವಾಮಿ. ನೀವು ಹೇಳಿದ ಹಾಗೆ ನಾನು ದೀನ ಮನಸ್ಸುಳ್ಳವನು. ಹೌದಪ್ಪ, ನೀವು ದೀನ ಮನಸ್ಸುಳ್ಳ ದೇವರು, ಸಾತ್ವಿಕನಾದ ದೇವರು, ನಮ್ಮ ಹೊರೆಯನ್ನು ತೆಗೆಯುವ ದೇವರು, ವಿಶ್ರಾಂತಿಯನ್ನು ಕೊಡುವ ದೇವರು. ನಿನಗೆ ವಂದನೆಗಳಪ್ಪ. ನೀನು ನಮ್ಮನ್ನು ತಳ್ಳಿಬಿಡುವುದಿಲ್ಲ ಎಂದು ನೀವು ಹೇಳಿದ್ದೀರಾ, ನಿಮಗೆ ಸ್ತೋತ್ರ. ದೇವರೇ, ಈ ಪ್ರಾರ್ಥನೆಯನ್ನು ಏಕೀಭವಿಸಿ ದೇವರೇ ಮೊರೆಯಿಟ್ಟು ನನ್ನ ಕಷ್ಟವನ್ನೆಲ್ಲ ತೆಗೆಯಪ್ಪ ಎಂದು ಬೇಡಿಕೊಳ್ಳುತ್ತಿರುವ ಇವರ ಜೀವಿತಗಳಿಂದ, ಕುಟುಂಬಗಳಿಂದ ನಿನ್ನ ಕೃಪೆಯು ಕರುಣೆಯು ಲಭಿಸಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿ ನಮ್ಮ ಮೊರೆಯನ್ನು ಕೇಳಿದ್ದೀರಾ, ಸದುತ್ತರವನ್ನು ದಯಪಾಲಿಸಿ ಕೊಡುತ್ತೀರಾ. ಯಾರೆಲ್ಲ ಈ ವಾಕ್ಯದಲ್ಲಿ ಏಕೀಭವಿಸಿ ತಮ್ಮ ಭಾರಗಳನ್ನು ನಿನ್ನ ಮೇಲೆ ಹಾಕುವುದಕ್ಕೆ ತೀರ್ಮಾನಿಸಿದ್ದಾರೋ ಅವರ ಎಲ್ಲ ನೊಗಗಳನ್ನು ಮುರಿದು, ಅವರೆಲ್ಲ ಪ್ರಯಾಸ ಕಷ್ಟಗಳನ್ನು ತೆಗೆದು, ಅವರ ಜೀವಿತಗಳಲ್ಲಿ ಸುಖ, ಸಮೃದ್ಧಿ, ಶಾಂತಿ, ನೆಮ್ಮದಿಯನ್ನು ದಯಪಾಲಿಸಿಕೊಡು. ನಿನ್ನ ಮಹಿಮೆಗಾಗಿ ಇವ್ರನ್ನ ಉಪಯೋಗಿಸಿಕೊ. ಹೊಸ ಬಲ, ಹೊಸ ಚೈತನ್ಯ, ಹೊಸ ಉರುಪು ಇವರಿಗೆ ಅನುಗ್ರಹಿಸಿಕೊಟ್ಟು ಕಷ್ಟಗಳನ್ನೆಲ್ಲ ದೇವರೇ ನೀನು ತೆಗೆದುಬಿಟ್ಟು ಕೃಪೆಯನ್ನು ತೋರಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನೂ ಕರ್ತನು, ನಮ್ಮನ್ನು ಪ್ರೀತಿಸಿ ನಮಗೆ ಬಿಡುಗಡೆ ಮಾಡುವ ಆತನಾಗಿರುವ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.